Hello everyone, welcome to DCET 2026 PMS video series. So here in the last part, we are going to study about project control review and audit. It is there in your syllabus for 4 marks. So I've divided the entire topic into 2 parts. So in the initial part, you are going to learn about project control purposes, what are the problems in project control. You learn about Gantt charts, milestone chart, CPM and networks, PERT chart, and what do you mean by project review. In that you are going to learn about initial review and the post audit. So these are the key topics. I've made it here. I think you'll get 2 marks from this content. Let's move on to the mind map of this content. So mind map ಏನಕ್ಕೆ ಬೇಕು ಅಂದರೆ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನಲ್ಲಿ ಯು ಕ್ಯಾನ್ ಗೆಟ್ ಆಲ್ ಇನ್ ಒನ್ ಅಂತ ಏನು ಹೇಳ್ತೀವಿ, ಅದಕ್ಕೋಸ್ಕರ ಮೈಂಡ್ ಮ್ಯಾಪ್ ಮಾಡಿದ್ದೀನಿ. ಯು ಕ್ಯಾನ್ ಸಿ ದ ಮೀನಿಂಗ್ ಆಫ್ ಪ್ರಾಜೆಕ್ಟ್ ಕಂಟ್ರೋಲ್ ಫ್ರಮ್ ದಿಸ್ ಸೆಕ್ಷನ್. ಏನು ಪ್ರಾಜೆಕ್ಟ್ ಕಂಟ್ರೋಲ್ ಅಂದರೆ, so it involves a regular comparison of performance against targets. Whatever the targets you have made while planning the project, so you need to compare with the performance of your project at present. ಅಂದರೆ ನೀವೇನು ಕೆಲಸ ಮಾಡ್ತಿದ್ದೀರೋ ಅದನ್ನು ನೀವು ಟಾರ್ಗೆಟ್ ಜೊತೆಗೆ ಕಂಪೇರ್ ಮಾಡಿ ರೆಗ್ಯುಲರ್ ಆಗಿದ್ರೆ, ಅಕಸ್ಮಾತ್ ಏನಾದರೂ ಡಿವಿಯೇಷನ್ಸ್ ಬಂತ ಹೇಳಿದ್ರೆ ನೀವು ಅದನ್ನು ಸರಿ ಮಾಡೋದಕ್ಕೆ ಏನೋ ಸತತವಾಗಿ ಪ್ರಯತ್ನ ಪಡೋದಕ್ಕೆ ನಾವು ಪ್ರಾಜೆಕ್ಟ್ ಕಂಟ್ರೋಲ್ ಅಂತ ಹೇಳ್ತೀವಿ. ಸೊ ನಿಮಗೆ ಡೆಫಿನಿಷನ್ ಬರ್ಬೋದು, the regular comparison of performance against target, and if it case any deviation occurs, or what are the commitments to you check for adverse variances. So they will give a keyword, what you mean by project control, like that. So you need to remember this. So ನೀವೇನು ಕಂಪ್ಯಾರಿಸನ್ ಮಾಡ್ತಿದ್ದೀರಾ ನಿಮ್ಮ ವರ್ಕನ್ನು ಟಾರ್ಗೆಟ್ ಜೊತೆಗೆ, ಅದಕ್ಕೆ ನಾವು ಅದನ್ನ ಏನಾದ್ರು ಪ್ರಾಬ್ಲಮ್ ಬಂದರೆ ಅದನ್ನ ಹೆಂಗೆ ಸರಿ ಮಾಡ್ತೀರಾ, ಅದಕ್ಕೆ ಪ್ರಾಜೆಕ್ಟ್ ಕಂಟ್ರೋಲ್ ಅಂತ ಕರೀತಾರೆ. ಎರಡು ಫಂಕ್ಷನ್ನ ನಾವು ಪ್ರಾಜೆಕ್ಟ್ ಕಂಟ್ರೋಲಿಂದ ನೋಡ್ಬೋದು. ಇಟ್ ಎನ್ಶೂರ್ಸ್ ರೆಗ್ಯುಲರ್ ಮಾನಿಟರಿಂಗ್ ಆಫ್ ಪರ್ಫಾರ್ಮೆನ್ಸ್, ವೆದರ್ ಯುವರ್ ಪ್ರಾಜೆಕ್ಟ್ ಈಸ್ ಡೂಯಿಂಗ್ ವಾಟ್ ಎವರ್ ಯು ಏನು ಪ್ರಿಪೇರ್ಡ್, ಅಂದರೆ ಏನು ಪ್ಲಾನಿಂಗ್ ಸ್ಟೇಜಸಲ್ಲಿ ಮಾಡಿದ್ದೀರಲ್ಲ ಅದ್ರ ಜೊತೆಗೆ ಇದು ಸರಿಯಾದ ರೀತಿಯಲ್ಲಿ ಹೋಲಿಕೆ ಆಗ್ತಿದೆಯಾ. ಆ್ಯಂಡ್ ಅಲ್ಲಿ ಕೆಲಸ ಮಾಡಿರುವಂತಹ ಜನಗಳಿಗೂ ಕೂಡ ಕಂಟಿನ್ಯೂಸ್ ಆಗಿ ಅವ್ರಿಗೆ ಮೋಟಿವೇಟ್ ಮಾಡುವಂತಹ ಒಂದು ಕೆಲಸನೂ ಕೂಡ ಪ್ರಾಜೆಕ್ಟ್ ಕಂಟ್ರೋಲ್ ಮಾಡುತ್ತೆ. ಯೂಶಲಿ ದೇರ್ ಆರ್ 4 ಸ್ಟೆಪ್ಸ್ ಆಫ್ ಪ್ರಾಜೆಕ್ಟ್ ಕಂಟ್ರೋಲ್ ಇದೆ. ಮೊದಲನೇದು, you need to set a target, what should be achieved. You need to measure what is happening and to anticipate what may happen. ಮುಂದೆ ಏನಾಗ್ಬೋದು, ಇವಾಗ ಏನಾಗ್ತಾ ಇದೆ ಅನ್ನೋದನ್ನ ಮೆಜರ್ ಮಾಡಬೇಕು. ಸೊ ವಾಟ್ ಶುಡ್ ಹ್ಯಾಪನ್ ಮತ್ತು ವಾಟ್ ಈಸ್ ಹ್ಯಾಪನಿಂಗ್, ಅಥವಾ ಲೈಕ್ಲಿ ಟು ಹ್ಯಾಪನ್, ಅಂದರೆ ಏನು ಕೆಲಸ ಆಗ್ತಾ ಇದೆ ಮತ್ತು ಏನಾಗಬೇಕಿತ್ತು ಅನ್ನೋದ್ರ ಮಧ್ಯೆ ನೀವು ಕಂಪೇರ್ ಮಾಡಬೇಕು. ಸೊ ಇಫ್ ಇನ್ ಕೇಸ್ ಅಡ್ವರ್ಸ್ ಥಿಂಗ್ಸ್ ಆಗ್ತಾ ಇದ್ರೆ ಯು ನೀಡ್ ಟು ಟೇಕ್ ಎ ಕರೆಕ್ಟಿವ್ ಆ್ಯಕ್ಷನ್ಸ್. ಸೊ ದೀಸ್ ಆರ್ ದ 4 ಇಂಪಾರ್ಟೆಂಟ್ ಸ್ಟೆಪ್ಸ್ ಆಫ್ ಪ್ರಾಜೆಕ್ಟ್ ಕಂಟ್ರೋಲ್ ಅಂತ ಹೇಳ್ಬೋದು. ಸೊ ಕಂಪ್ಲೀಟ್ ಆಗೋ ತನಕ ವರ್ಕು ನೀವು ಈ 4 ಸ್ಟೆಪ್ಸ್ನ ಮೇಂಟೈನ್ ಮಾಡಿದ್ರೆ ಯುವರ್ ಪ್ರಾಜೆಕ್ಟ್ ವಿಲ್ ಬಿ ಇನ್ ಸೇಫರ್ ಸೈಡ್ ಅಂತ ಹೇಳ್ಬೋದು. ವೈ ಪ್ರಾಜೆಕ್ಟ್ ಕಂಟ್ರೋಲ್ ಇಸ್ ರಿಕ್ವೈರ್ಡ್, ಏನು ಪರ್ಪಸ್ಗೆ ಯೂಸ್ ಮಾಡ್ತಾರೆ, ಸರಿಯಾದ ರೀತಿಯಲ್ಲಿ ಕೆಲಸ ನಡೀತಾ ಇದೆಯಾ, ವೆದರ್ ಇಟ್ ಫಾಲೋಸ್ ದ ಪ್ಲಾನ್ ಆರ್ ನಾಟ್, ಇಟ್ ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ ಪ್ರಾಬ್ಲಮ್ಸ್. ಏನಾದರೂ ನೀವು ಮೆಷರ್ ಮಾಡಬೇಕಾದ್ರೆ ಏನಾದರೂ ಪ್ರಾಬ್ಲಮ್ಸ್ ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳುತ್ತೆ. ಸೊ ಆ ಪ್ರಾಬ್ಲಮ್ಸ್ ಇದ್ದರೆ ಅದಕ್ಕೆ ಸರಿಯಾದ ರೀತಿಯ ಆ್ಯಕ್ಷನ್ ತಗೊಳ್ಳುವಂಥದ್ದು. ಈ 4 ಪ್ರಾಜೆಕ್ಟ್ ಕಂಟ್ರೋಲ್ದು ಪರ್ಪಸ್. ಕೆಲವೊಮ್ಮೆ ನಿಮಗೆ ಪ್ರಾಬ್ಲಮ್ಸು ಆಗ್ಬೋದು, ಬಿಕಾಸ್ ಆಫ್ ಅಲ್ಟ್ರಾ ಮೆಗಾ ಪ್ರಾಜೆಕ್ಟ್ಸಲ್ಲಿ ನಿಮಗೆ ನೀವು ಹೇಳಿ ಪ್ಲ್ಯಾನ್ ಥರ ನೀವು ಅದಾಗೋದಿಲ್ಲ. ಸೊ ಅವಾಗ ಪ್ರಾಜೆಕ್ಟ್ ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ಕೋರ್ಡಿನೇಷನ್, ಕಮ್ಯುನಿಕೇಷನ್ ಪ್ರಾಬ್ಲಮ್ಸ್ ಆಗುತ್ತೆ, ಕಾಂಪ್ಲೆಕ್ಸಿಟೀಸ್ ಬರುತ್ತೆ. ದೇರ್ ಆರ್ ಸಮ್ ಸಿಚುವೇಶನ್ ವೇರ್ ಪೊಲಿಟಿಕಲ್ ಇಂಟರ್ಫರೆನ್ಸ್ ಆಲ್ಸೋ ಕಮಿಂಗ್ ಇನ್ ಟು ಪಿಕ್ಚರ್. ಇವೆಲ್ಲ ನಿಮಗೆ ಅಲ್ಟ್ರಾ ಮೆಗಾ ಪ್ರಾಜೆಕ್ಟ್ಸಲ್ಲಿ ಆಗುವಂಥದ್ದು. ಪೀಪಲ್ ಪ್ರಾಬ್ಲಮ್ಸ್ ಆಲ್ವೇಸ್, ಲೈಕ್ ಮ್ಯಾನೇಜರು ಸರಿಯಾಗಿ ಎಕ್ಸ್ಪೀರಿಯನ್ಸ್ ಅಥವಾ ಟ್ರೈನಿಂಗ್ ಇಲ್ಲ ಅಂತ ಹೇಳಿದ್ರೆ ಅವರ ಸಬಾರ್ಡಿನೇಟ್ ಜೊತೆಗೆ ಸರಿಯಾದ ರೀತಿಯಲ್ಲಿ ಅವರು ಕಮ್ಯುನಿಕೇಷನ್ ಮಾಡೋಕ್ಕಾಗೋದಿಲ್ಲ, ಅಲ್ಲೂ ಕೂಡ ನಿಮಗೆ ಕಂಟ್ರೋಲ್ ಸಿಗೋದಕ್ಕೆ ಕಷ್ಟ ಆಗುತ್ತೆ. ಸೊ ಇನ್ಫಾರ್ಮೇಷನ್ ಸಿಸ್ಟಮ್ಮು ಮತ್ತು ಕಂಟ್ರೋಲ್ ಪೂವರ್ ಆಗಿದ್ದರೆ ನೀವು ಕೆಲಸ ಮಾಡುವಂತಹ ಪ್ರಾಜೆಕ್ಟ್ ಕೂಡ ಡಿಲೇ ಆಗ್ತಾ ಬರುತ್ತೆ. ಸೊ ದಿಸ್ ಈಸ್ ದ ಪ್ರಾಬ್ಲಮ್ಸ್ ಆಫ್ ಪ್ರಾಜೆಕ್ಟ್ ಕಂಟ್ರೋಲ್. ಇನ್ ಯುವರ್ ಎಕ್ಸಾಮಿನೇಷನ್ ದೇ ವಿಲ್ ಗಿವ್ 3 ನೆಗೆಟಿವ್ ಆನ್ಸರ್ಸ್ ಆ್ಯಂಡ್ 1 ಪಾಸಿಟಿವ್ ಆನ್ಸರ್. ಸೊ ಇಲ್ಲಿ ಏನು ಕೇಳ್ಬೋದು, ವಾಟ್ ಆರ್ ದ ಪ್ರಾಬ್ಲಮ್ಸ್ ಫ್ರಮ್ ದ ಬಿಲೋ ಈಸ್ ಅ ಪ್ರಾಬ್ಲಮ್ ಆಫ್ ಎ ಪ್ರಾಜೆಕ್ಟ್ ಕಂಟ್ರೋಲ್ ಅಂತ ಕೇಳ್ಬೋದು. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್ ಆ್ಯಂಡ್ ಯು ಶುಡ್ ಸಿ ದ ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆಮೇಲೆ ಬರೀರಿ. ಸೊ ಗ್ಯಾಂಟ್ ಚಾರ್ಟ್ ಅಂತ ಹೇಳಿದ್ರೆ ನಾನು 4th ಚಾಪ್ಟ್ರಲ್ಲೇ ಹೇಳಿದ್ದೆ. ಸೊ ಇದೊಂದು ಬಾರ್ ಚಾರ್ಟ್ ಟೈಪ್, ಅಂದರೆ ಜಾಬ್ಸು ಮತ್ತು ಆ್ಯಕ್ಟಿವಿಟೀಸ್ನ ಒಂದು ಚಿತ್ರದಲ್ಲಿ ತೋರಿಸುವಂತಹ ಒಂದು ಚಾರ್ಟು. ಇಲ್ಲಿ ಬಾರ್ಸ್ ಅಂತ ಏನು ಕರಿತೀವೋ ಸೊ ಅದು ಡ್ಯೂರೇಷನನ್ನು ಇಂಡಿಕೇಟ್ ಮಾಡುತ್ತೆ. ಸೊ ಇದರ ಲಿಮಿಟೇಷನ್ಸು ಕೂಡ ಇದೆ. ಯು ಕ್ಯಾನ್ ಸಿ ಹಿಯರ್, ಇಲ್ಲಿ ನೀವು ಯು ಕ್ಯಾನ್ ಸೇ ದ ಆ್ಯಕ್ಟಿವಿಟೀಸ್ ಆ್ಯಂಡ್ ಇನ್ ಎಕ್ಸ್ ಆಕ್ಸಸ್ ಯು ಕ್ಯಾನ್ ಸೇ ನಂಬರ್ ಆಫ್ ಡೇಸ್ ಆ್ಯಂಡ್ ಯು ಕ್ಯಾನ್ ಕೋರಿಲೇಟ್ ವಿತ್ ಈಚ್ ಆ್ಯಕ್ಟಿವಿಟೀಸ್. ಯಾವ ಆ್ಯಕ್ಟಿವಿಟಿ ಆದಮೇಲೆ ಯಾವ ಶುರು ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ ಅನ್ನೋದನ್ನು ನೀವು ಈ ಚಿತ್ರದಲ್ಲಿ ನೋಡ್ಬೋದು.
ಬಟ್ ಕೆಲವೊಮ್ಮೆ ಗ್ಯಾಂಟ್ ಚಾರ್ಟ್ ತುಂಬ ಓಲ್ಡ್ ಮೆಥಡ್ ಆಗಿದ್ದರಿಂದ ಆಕ್ಟಿವಿಟೀಸ್ ಮಧ್ಯೆ ಇಂಟರ್ಡಿಪೆಂಡೆಂಟ್ ಕ್ರಿಯೇಟ್ ಆಗುತ್ತೆ. ಜಾಸ್ತಿ ಆಕ್ಟಿವಿಟೀಸ್ ಇದ್ದಾಗ ಇಟ್ ಬಿಕಮ್ಸ್ ಎಕ್ಸ್ಟ್ರಾರ್ಡಿನರಿಲಿ ಕಾಂಪ್ಲೆಕ್ಸ್. ಸೈಜ್ ಆಫ್ ದ ಬಾರ್ಸು ಡಸ್ ನಾಟ್ ಇಂಡಿಕೇಟ್ ದ ಎಷ್ಟು ಕೆಲಸ ಮಾಡಿದ್ದಾರೆ ಅನ್ನೋದನ್ನ ಬಾರ್ ನಮಗೆ ಇಂಡಿಕೇಟ್ ಮಾಡಲ್ಲ. ಕಾನ್ಸ್ಟೆಂಟಾಗಿ ಅಪ್ಡೇಟ್ ಮಾಡ್ತಾ ಇರಬೇಕು. ಒನ್ ಶೀಟ್ ಆಫ್ ಪೇಪರಲ್ಲಿ ಎಲ್ಲರೂ ನೋಡೋದು ಕಷ್ಟ ಆಗ್ಬೋದು. ಸೊ ದೀಸ್ ಆರ್ ದ ಮೇಜರ್ ಡ್ರಾಬ್ಯಾಕ್ಸ್ ಆಫ್ ಗ್ಯಾಂಟ್ ಚಾರ್ಟ್. ಸೊ ಮೈಲ್ ಸ್ಟೋನ್ ಚಾರ್ಟ್ ಅಂತ ಹೇಳಿದ್ರೆ ಮೈಲಿಗಲ್ಲು ಅಂತ ಕರಿತೀವಿ. ಸೊ ಇಟ್ ವಿಲ್ ಟ್ರ್ಯಾಕ್ ಸಿಗ್ನಿಫಿಕೆಂಟ್ಸ್ ಇವೆಂಟ್ಸ್ ಆ್ಯಂಡ್ ಮೈಲ್ ಸ್ಟೋನ್ಸ್. ಅಂದರೆ ನಿಮ್ಮ ಪ್ರಾಜೆಕ್ಟನ್ನು ನೀವೇನು ಟೈಮ್ ಲೈನ್ ಹಾಕೊಂಡಿರ್ತೀರೋ ಮೇಜರ್ ಇವೆಂಟ್ಸನ್ನು ಅದು ಆ ಚಾರ್ಟು ಟ್ರ್ಯಾಕ್ ಮಾಡುತ್ತೆ. ಇಲ್ಲಿ ಟೈಮ್ ಲೈನು, ಡೆಡ್ ಲೈನು, ಮೈಲ್ ಸ್ಟೋನ್ ಅನ್ನೋದೆಲ್ಲ ನಿಮಗೆ ಸಿಗುತ್ತೆ. ಇಲ್ಲಿ ಕ್ಲಿಯರಾಗಿ ಓವರ್ ವ್ಯೂ ಸಿಗುತ್ತೆ. ಡೆಡ್ ಲೈನ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೋದು, ಪರ್ಫಾರ್ಮೆನ್ಸ್ ಮಾನಿಟರಿಂಗ್ ಮಾಡ್ಬೋದು, ಮತ್ತು ಕಮ್ಯುನಿಕೇಷನ್ ಕೂಡ ಇಂಪ್ರೂವ್ ಆಗುತ್ತೆ. ಕಮಿಂಗ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ CPM, ಕ್ರಿಟಿಕಲ್ ಪಾತ್ ಮೆಥಡ್ ಆ್ಯಂಡ್ PERT ಬಗ್ಗೆ ನೋಡೋದಾದರೆ, ಸೊ ಕ್ರಿಟಿಕಲ್ ಪಾತ್ ಏನಂತ ಹೇಳಿದ್ರೆ ಇಟ್ ಈಸ್ ಯೂಸ್ಡ್ ಫಾರ್ ಕಾಂಪ್ಲೆಕ್ಸ್ ಪ್ರಾಜೆಕ್ಟ್ಸ್ನ ಶೆಡ್ಯೂಲ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಇಲ್ಲಿ ಕ್ರಿಟಿಕಲ್ ಆಕ್ಟಿವಿಟೀಸ್ನ ಐಡೆಂಟಿಫೈ ಮಾಡ್ತಾರೆ, ಮತ್ತು ಯಾವ ಒಂದು ಡ್ಯೂರೇಷನ್ನು ಸೀಕ್ವೆನ್ಸು ತುಂಬ ಲಾಂಗೆಸ್ಟ್ ಟೋಟಲ್ ಡ್ಯೂರೇಷನ್ ತಗೊಳುತ್ತೋ ಅದಕ್ಕೆ ನಾವು ಕ್ರಿಟಿಕಲ್ ಪಾತ್ ಅಂತ ಕರಿತೀವಿ. ಸೊ ಕ್ರಿಟಿಕಲ್ ಪಾತ್ ಅಂದರೆ ಮ್ಯಾಕ್ಸಿಮಮ್ ಟೈಮ್ ರಿಕ್ವೈರ್ಡ್ ಟು ಕಂಪ್ಲೀಟ್ ಅ ಪ್ರಾಜೆಕ್ಟ್. ಅಲ್ಲಿ ನೀವು ಮ್ಯಾಕ್ಸಿಮಮ್ ಟೈಮ್ ಏನು ತೊಗೊಂತು ಅದು ಮಿನಿಮಮ್ ಟೈಮ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ಪ್ರಾಜೆಕ್ಟ್. ಹಾಗಾಗಿ ನೀವು ಚಾರ್ಟ್ ಮಾಡಬೇಕಾದ್ರೆ ಯಾವುದು ಜಾಸ್ತಿ ದಿನಗಳು ತಗೋತಾ ಇದೆಯೋ ಅಷ್ಟು ಮಿನಿಮಮ್ ಡೇಸ್ ಅಂತ ನೀವು ಮೆನ್ಷನ್ ಮಾಡಿದ್ರೆ ಇಲ್ಲಿ ಯಾವುದೇ ಥರ ಲ್ಯಾಗಿಂಗ್ ಅಥವಾ ಡಿಲೇಸ್ ಆಗೋದಿಲ್ಲ. ಆಬ್ಜೆಕ್ಟಿವ್ಸ್ ಬಂದು ಪ್ರಾಬ್ಲಮ್ಸ್ ಮತ್ತು ಅಬ್ಸ್ಟಕಲ್ಸ್ನ ನೀವು ಇದರಲ್ಲಿ ನೋಡ್ಬೋದು. ಆ್ಯಕ್ಟಿವಿಟಿಗೆ ಟೈಮ್ನ ನೀವು ಅಸೈನ್ ಮಾಡ್ಬೋದು. ಸ್ಟಾರ್ಟಿಂಗ್ ಆ್ಯಂಡ್ ಫಿನಿಶಿಂಗ್ ಟೈಮ್ನ ಡಿಟರ್ಮಿನ್ ಮಾಡ್ಬೋದು. ಕ್ರಿಟಿಕಲ್ ಪಾತ್ ಮತ್ತು ಮಿನಿಮಮ್ ಡ್ಯೂರೇಷನ್ ಕೂಡ ಕಂಡುಹಿಡ್ಕೋಬೋದು. ಅಡ್ವಾಂಟೇಜಸ್ಗೆ ಬಂದರೆ ಇಟ್ ಈಸ್ ಅನಾಲಿಟಿಕಲ್ ಅಪ್ರೋಚ್. ಇಟ್ ಐಡೆಂಟಿಫೈ ಮೋಸ್ಟ್ ಕ್ರಿಟಿಕಲ್ ಆ್ಯಕ್ಟಿವಿಟೀಸ್ನ ಐಡೆಂಟಿಫೈ ಮಾಡುತ್ತೆ. ಇಟ್ ಅವಾಯ್ಡ್ಸ್ ವೇಸ್ಟ್ ಆಫ್ ಟೈಮ್, ಎನರ್ಜಿ ಆ್ಯಂಡ್ ಮನಿ, ಆ್ಯಂಡ್ ಇಟ್ ಈಸ್ ಅ ಸ್ಟ್ಯಾಂಡರ್ಡ್ ಮೆಥಡ್ ಆಫ್ ಕಮ್ಯುನಿಕೇಟಿಂಗ್ ಯುವರ್ ಪ್ಲಾನ್ಸ್ ಆ್ಯಂಡ್ ಶೆಡ್ಯೂಲ್ಸ್ ಅಂತ ಹೇಳ್ಬೋದು. ದೇರ್ ಇಸ್ ಅನದರ್ ಟೂಲ್, ರಿವ್ಯೂ ಟೂಲ್ ಅಥವಾ ಕಂಟ್ರೋಲ್ ಟೂಲ್ ಅಂತ ಕರಿಬೋದು. ಅದಕ್ಕೆ ನಾವು PERT ಅಂತ ಕರಿತೀವಿ. ದ ಎಕ್ಸ್ಪ್ಯಾನ್ಷನ್ ಆಫ್ PERT ಆ್ಯಂಡ್ ಎಕ್ಸ್ಪ್ಯಾನ್ಷನ್ ಆಫ್ CPM ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ PERT ಅಂತ ಹೇಳಿದ್ರೆ ಪ್ರೋಗ್ರಾಮ್ ಇವ್ಯಾಲ್ಯೂಯೇಷನ್ ಆ್ಯಂಡ್ ರಿವ್ಯೂ ಟೆಕ್ನಿಕ್ ಅಂತ. ಇದು ಟೈಮ್ ಇವೆಂಟ್ ನೆಟ್ವರ್ಕ್ ಅನಾಲಿಸಿಸ್ ಅಂತ ಕರೀತಾರೆ. ಇದನ್ನು US ನೇವಿ ಅವರು 1958 ಶುರು ಮಾಡಿದ್ದು. ಸೊ ಇದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಬೇಸ್ಡ್ ಆನ್ 3 ಟೈಮ್ ಎಸ್ಟಿಮೇಟ್ಸ್. ಒಂದು ಆಕ್ಟಿವಿಟಿ ತೊಗೊಂಡ್ರೆ ನೀವು 3 ಟೈಮ್ ಎಸ್ಟಿಮೇಟ್ಸ್ ಇರುತ್ತೆ. ಯಾವ್ಯಾವುದು ಅಂದರೆ ಆಪ್ಟಿಮಿಸ್ಟಿಕ್ ಟೈಮ್, ಮೋಸ್ಟ್ ಲೈಕ್ಲಿ ಟೈಮ್ ಆ್ಯಂಡ್ ಪೆಸಿಮಿಸ್ಟಿಕ್ ಟೈಮ್ ಅಂತ. ಆಪ್ಟಿಮಿಸ್ಟಿಕ್ ಟೈಮ್ ಅಂದರೆ ಶಾರ್ಟೆಸ್ಟ್ ಪಾಸಿಬಲ್ ಟೈಮ್. ಈ ಕೆಲಸ ಮುಗಿಬೇಕು ಅಂದರೆ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಸಮಯನ ನಾವು ಆಪ್ಟಿಮಿಸ್ಟಿಕ್ ಟೈಮ್ ಅಂತ ಕರಿತೀವಿ. ನಾರ್ಮಲ್ ಕಂಡೀಷನ್ಸಲ್ಲಿ ನೀವೇನಾದರೂ ಟೈಮ್ನ ಮೆಷರ್ ಮಾಡಿದ್ರೆ ಮೋಸ್ಟ್ ಲೈಕ್ಲಿ ಟೈಮ್ ಅಂತ ಕರಿತೀವಿ. ಆ್ಯಂಡ್ ನೀವು ಎಕ್ಸ್ಟ್ರೀಮ್ ಕೇಸಸ್ಸಲ್ಲಿ ಎಷ್ಟು ಟೈಮ್ ತೊಗೊಂತು ಅದಕ್ಕೆ ನಾವು ಪೆಸಿಮಿಸ್ಟಿಕ್ ಟೈಮ್ ಅಂತ ಕರಿತೀವಿ. ಸೊ ಈ 3 ಟೈಮನ್ನ ನೀವು ನೋಟ್ ಮಾಡಿಕೊಂಡು ಎಕ್ಸ್ಪೆಕ್ಟೆಡ್ ಟೈಮ್ ಅಥವಾ TEನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅಂದರೆ TE0 ಅಂದರೆ ಆಪ್ಟಿಮಿಸ್ಟಿಕ್ ಟೈಮ್ ಪ್ಲಸ್ 4 ಟೈಮ್ಸ್ ಆಫ್ ಮೋಸ್ಟ್ ಲೈಕ್ಲಿ ಟೈಮ್ ಪ್ಲಸ್ ಪೆಸಿಮಿಸ್ಟಿಕ್ ಟೈಮ್ ಡಿವೈಡೆಡ್ ಬೈ 6 ಮಾಡಿದ್ರೆ, ಆವ್ರೇಜ್ ಟೈಮ್ ಮಾಡಿದ್ರೆ ಯು ವಿಲ್ ಗೆಟ್ ಅ ಎಕ್ಸ್ಪೆಕ್ಟೆಡ್ ಟೈಮ್. ಸೊ ಈ ಒಂದು ಫಾರ್ಮುಲಾಗೆ ನಾವು ಇಟ್ಕೋಬೇಕಾಗುತ್ತೆ. ಆ್ಯಂಡ್ ಯು ವಿಲ್ ಗೆಟ್ ಸಮ್ ಪ್ರಾಬ್ಲಮ್ಸ್ ಫ್ರಮ್ ದಿಸ್ ಕಂಟೆಂಟ್ ಆಲ್ಸೋ. ಸೊ PERTದು ಅಡ್ವಾಂಟೇಜಸ್ ಬಗ್ಗೆ ನೋಡೋದಾದರೆ, it provides graphical display of all the activities. It is ideal for planning and operational control ಅಲ್ಲಿ. allows what if analysis, ಏನಾದರೂ ಹಿಂಗೆ ತಪ್ಪಾದರೆ ಏನು ಮಾಡ್ಬೋದು. It helps in planning, communication and coordination. It focuses on critical elements. It creates pressure for action at right time and event ಅಂತ ಹೇಳ್ಬೋದು. ಸೊ ಲಿಮಿಟೇಷನ್ಸ್ ಬಂದು ಟೈಮ್ ಕನ್ಸ್ಯೂಮಿಂಗ್ ಟಾಸ್ಕ್ ಇದು. ಅಸಂಪ್ಷನ್ಸಿಂದ ಮಾಡಬೇಕಾಗುತ್ತೆ. ತುಂಬ ಎಕ್ಸ್ಪೆನ್ಸಿವ್ ಮೆಥಡ್ ಇದು. ಟೈಮ್ ಎಸ್ಟಿಮೇಟ್ ನಿಮ್ಮ ಹತ್ರ ಇಲ್ಲ ಅಂದರೆ ಇಟ್ ಸೂಟಬಲ್ ಆಗೋದಿಲ್ಲ. ರುಟೀನ್ ಪ್ಲಾನಿಂಗಿಗೆ ಇದು ಸೂಟಬಲ್ ಅಲ್ಲ ಅಂತ ಹೇಳ್ತಾರೆ. ಇನ್ನು ನೆಟ್ವರ್ಕ್ನ ಹೆಂಗೆ ಕನ್ಸ್ಟ್ರಕ್ಟ್ ಮಾಡ್ತಾರೆ, PERTಲ್ಲಿ ನೆಟ್ವರ್ಕ್ನ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಆ ನೆಟ್ವರ್ಕ್ ಅಂದರೆ ಏನು? ಸೊ ಜಸ್ಟ್ ಲೈಕ್ ದಿಸ್ ಗ್ರಾಫಿಕಲ್ ಮೆಥಡ್ ಅಂತ ಈಗ ತಾನು ಹೇಳಿದ್ನಲ್ಲ, ದಿಸ್ ಇಸ್ ಕಾಲ್ಡ್ ಎ ನೆಟ್ವರ್ಕ್ ಡಯಾಗ್ರಾಮ್. ಇಲ್ಲಿ 2 ಮೇಜರ್ ಎಲಿಮೆಂಟ್ಸ್ನ ನೋಡ್ಬೋದು, ಇವೆಂಟ್ ಆ್ಯಂಡ್ ಆಕ್ಟಿವಿಟಿ. ಇವೆಂಟ್ ಇಸ್ ನಥಿಂಗ್ ಬಟ್ ಯು ಕ್ಯಾನ್ ಸಿ ದ ಸರ್ಕಲ್ ಹಿಯರ್. ದಿಸ್ ಇಸ್ ಕಾಲ್ಡ್ ಎ ಇವೆಂಟ್. ಸ್ಟಾರ್ಟಿಂಗ್ ಅಥವಾ ಕಂಪ್ಲೀಷನ್ ಆಫ್ ಸ್ಪೆಸಿಫಿಕ್ ಜಾಬ್ಸ್ನ ಸರ್ಕಲ್ ಅಥವಾ ನೋಟ್ಸಲ್ಲಿ ನಾವೇನು ಸ್ಪೆಸಿಫೈ ಮಾಡ್ತೀವಿ ಅದಕ್ಕೆ ಇವೆಂಟ್ ಅಂತ ಕರಿತೀವಿ. ಸೊ ಆರೋ ಮಾರ್ಕ್ಸಲ್ಲಿ ತೋರಿಸಿರುವಂಥದ್ದು ಆಕ್ಟಿವಿಟಿ. ಯಾವ ಆಕ್ಟಿವಿಟಿ ಆದಮೇಲೆ ಯಾವ ಆಕ್ಟಿವಿಟಿ, ಒಂದು ಆಕ್ಟಿವಿಟಿ ಮುಗಿದ್ಮೇಲೆ ಇನ್ನೊಂದು ಆಕ್ಟಿವಿಟಿ. ಸೊ ಇಲ್ಲಿ ನೀವು ನೋಡ್ಬೋದು, A ಆದಮೇಲೆ B ಆಗಬೇಕು, D F C ಆಗೋದಕ್ಕೆ B ಆಕ್ಟಿವಿಟಿ ಮುಗಿದಿರಬೇಕು. ಸಿಮಿಲರ್ ಟು ದ್ಯಾಟ್ ನಿಮಗೆ ಎಂಡ್ನಲ್ಲಿ ಎಂಡ್ ಆಗುತ್ತೆ. ಯು ಶುಡ್ ಕೀಪ್ ಆನ್ ಟ್ರ್ಯಾಕಿಂಗ್ ದ ರೂಟ್ಸ್. ನೋಡಿ ABDGJKMN ಅಂತ ಇದೆ. ಸೊ ಈ ಒಂದು ಎಕ್ಸಾಂಪಲ್ ತೊಗೊಂಡಿದ್ದಾರೆ, 16 ಡೇಸ್ ತೊಗೊತಾ ಇದೆ. ಇನ್ನೊಂದು ರೂಟು ABFGJKMN, ಇಲ್ಲೂ ಕೂಡ 18 ಡೇಸ್ ತೊಗೋತಾ ಇದೆ. ಇನ್ನೊಂದು ಕಡೆಗೆ ಬಂದರೆ ಸೊ ABCHIMN, ಸೊ ABCHIMN ಅಲ್ಲಿ ಕೂಡ 20 ಡೇಸ್ ಅಂತ ಏನೋ ತೊಗೋತಾ ಇದೆ. ಸೊ ಇವೆಲ್ಲ ಮೆಷರ್ ಮಾಡಿದ್ರೆ ಹೌ ಮಚ್ ಟೈಮ್, ಮ್ಯಾಕ್ಸಿಮಮ್ ಟೈಮ್ ಅಂತ ಹೇಳಿದ್ರೆ ಇಲ್ಲಿ ಮ್ಯಾಕ್ಸಿಮಮ್ ಡೇಸ್ ಅಂದರೆ 20 ಡೇಸ್. ಸೊ ಇದನ್ನು ನಾವು ಕ್ರಿಟಿಕಲ್ ಪಾತ್ ಅಂತ ಕರಿತೀವಿ.
ಸೊ ಕ್ರಿಟಿಕಲ್ ಪಾತ್ ಇಸ್ ಆಲ್ವೇಸ್ ಅ ಲಾಂಗೆಸ್ಟ್ ಡ್ಯೂರೇಷನ್, ಅದು ಆಲ್ರೆಡಿ ಹೇಳಿದೆ ನಾನು. ಸೊ ನೆಕ್ಸ್ಟ್ ಒನ್ನು ನೆಟ್ವರ್ಕ್ ಟೆಕ್ನಿಕ್ಸಿಂದ ಯೂಸಸ್ ಏನು, ಬೆಟರ್ ಶೆಡ್ಯೂಲಿಂಗ್, ಮಾನಿಟರಿಂಗ್ ಅನ್ನು ಕಂಟ್ರೋಲ್ ಮಾಡ್ಬೋದು. ಇಟ್ ಎನ್ಶೂರ್ಸ್ ಪ್ರಾಜೆಕ್ಟ್ ಪ್ರೋಗ್ರೆಸ್ ಆಸ್ ಪರ್ ಪ್ಲಾನ್ಸ್. ಇಟ್ ಇಲಿಸ್ಟ್ರೇಟ್ ದ ಕೋಆರ್ಡಿನೇಷನ್ ಅಮಾಂಗ್ ಟೀಮ್ಸ್. ಇಟ್ ಐಡೆಂಟಿಫೈ ದ ಕ್ರಿಟಿಕಲ್ ಪಾತ್ ಆ್ಯಂಡ್ ಹೆಲ್ಪ್ ಡೈವರ್ಷನ್ ಆಫ್ ದ ರಿಸೋರ್ಸಸ್ ಅಂತ ಹೇಳ್ಬೋದು. ರಿಸೋರ್ಸ್ ಅಲೊಕೇಶನ್ ಹೆಲ್ಪ್ ಮಾಡುತ್ತೆ, ಕಾಸ್ಟ್ ಕಂಟ್ರೋಲಲ್ಲಿ ಹೆಲ್ಪ್ ಮಾಡುತ್ತೆ, ಪ್ಲಾನಿಂಗ್ ಅನಾಲಿಸಿಸ್ ಮತ್ತು ಎಕ್ಸಿಕ್ಯೂಷನಲ್ಲೂ ಕೂಡ ಇಂಪ್ರೂವ್ ಮಾಡುತ್ತೆ. The next topic is very important topic, that is project review. So before that, crashing project duration ಅಂತ ಕರಿತೀವಿ. ಸೊ ಏನು, ವೆನ್ ಅ ಪ್ರಾಜೆಕ್ಟ್ ಹ್ಯಾಸ್ ಟು ಕಂಪ್ಲೀಟ್ ಇಟ್ ಸೂನರ್ ದ್ಯಾನ್ ದ ಪ್ಲಾನ್ ಟೈಮ್. ಅಂದರೆ ಇದು ಕೇಳ್ತಾರೆ, ಕ್ರಾಶಿಂಗ್ ಪ್ರಾಜೆಕ್ಟ್ ಡ್ಯೂರೇಷನ್ ಅಂದರೆ ಏನು ಅಂತ ಹೇಳಿದ್ರೆ, ನೀವೇನು ಪ್ಲ್ಯಾನ್ ಮಾಡಿದಿರೋ ಅದಕ್ಕಿಂತ ಮುಂಚೆನೇ ಏನಾದರೂ ನಿಮ್ಮ ಪ್ರಾಜೆಕ್ಟ್ ಮುಗಿದ್ರೆ, ಸೊ ಎಕ್ಸ್ಟ್ರಾ ರಿಸೋರ್ಸಸ್ ಆರ್ ಅಲೋಕೇಟೆಡ್ ಟು ಕ್ರಿಟಿಕಲ್ ಆ್ಯಕ್ಟಿವಿಟೀಸ್ಗೆ ರಿಸೋರ್ಸಸ್ನ ಇದು ಮಾಡಿ ಕಾಸ್ಟನ್ನು ಜಾಸ್ತಿ ಮಾಡ್ತಾರೆ. ಅದಕ್ಕೆ ಕ್ರಾಶಿಂಗ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಓವರ್ ಟೈಮು ಮೋರ್ ರಿಸೋರ್ಸಸ್. ಇದು ಲಾಸ್ಟ್ ಟಾಪಿಕ್ ಬಂದು ಪ್ರಾಜೆಕ್ಟ್ ರಿವ್ಯೂ ಅಂತ. ಇದು ನಿಮಗೆ ಎಕ್ಸಾಮಲ್ಲಿ ಬರುವಂಥ ಡೆಫಿನಿಷನ್ನು. ಇಟ್ ಈಸ್ ಎ ಫೈನಲ್ ಫೇಸ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಸೊ ಡ್ಯಾಶ್ ಇನ್ವಾಲ್ವ್ಸ್ ಡೇಟಾ ಕಲೆಕ್ಷನ್, ಎಸ್ಟಿಮೇಷನ್ ಆಫ್ ಕಾಸ್ಟ್ ಆ್ಯಂಡ್ ಪ್ರಾಫಿಟಬಿಲಿಟಿ ಆಫ್ ಆ್ಯಂಡ್ ಎ ಕಂಪ್ಯಾರಿಸನ್ ಆಫ್ ಎಸ್ಟಿಮೇಟೆಡ್ ವರ್ಸಸ್ ರಿಕ್ವೈರ್ಡ್. ಸೊ ಈ ಥರನೇ ಬರುತ್ತೆ. ಸೊ ಯಾವ ಒಂದು ವರ್ಕನ್ನ ನಾವು ಡೇಟಾ ಕಲೆಕ್ಷನ್ನು ಅಥವಾ ಎಸ್ಟಿಮೇಷನ್ನು ಅಥವಾ ಪ್ರಾಫಿಟಬಿಲಿಟಿ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂದರೆ ಅದು ಪ್ರಾಜೆಕ್ಟ್ ರಿವ್ಯೂ. ಇಲ್ಲಿ 2 ಟೈಪ್ ಆಫ್ ಇನಿಷಿಯಲ್ ರಿವ್ಯೂಸ್ನ ನೋಡ್ಬೋದು. ಮೊದಲನೇದು ಕಂಟ್ರೋಲ್ ಆಫ್ ಪ್ರಾಜೆಕ್ಟ್ ಇನ್ ಪ್ರೋಗ್ರೆಸ್, ಅಂದರೆ ನಿಮ್ಮ ಪ್ರಾಜೆಕ್ಟ್ ನಡೀತಾ ಇರಬೇಕಾದ್ರೆ ಕಂಟ್ರೋಲ್ ಮಾಡೋದು, ಪೀರಿಯಾಡಿಕಲ್ ಆಗಿ ನೀವು ಕಂಟ್ರೋಲ್ ಮಾಡುವಂಥದ್ದು. ಇನ್ನೊಂದು ಪೋಸ್ಟ್ ಆಡಿಟ್ ರಿವ್ಯೂ ಮಾಡ್ತಾರೆ, ಅಂದರೆ ಆಫ್ಟರ್ ದ ಕಮಿಷನಿಂಗ್ ಆಫ್ ದ ಪ್ರಾಜೆಕ್ಟ್. ಸೊ ಅವ್ರ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ನ ನೀವು ಏನು ಪ್ಲ್ಯಾನ್ ಮಾಡಿರ್ತೀರಾ ಅದೆರಡರ ಮಧ್ಯೆ ಕಂಪೇರ್ ಮಾಡಿ ಪ್ರಾಪರ್ ಇವ್ಯಾಲ್ಯೂಯೇಷನ್ ಮಾಡ್ತಾರೆ. ಇನ್ನು ರಿವ್ಯೂದ ಆಬ್ಜೆಕ್ಟಿವ್ ಬಂದರೆ, ಇಟ್ ವೆರಿಫೈ ಪರ್ಫಾರ್ಮೆನ್ಸ್ ಅಗೇನ್ಸ್ಟ್ ಪ್ಲಾನ್ಸ್, ಇಟ್ ಐಡೆಂಟಿಫೈಸ್ ದ ಡಿವಿಯೇಷನ್ಸ್ ಆ್ಯಂಡ್ ರೀಜನ್ಸ್, ಇಟ್ ಎನ್ಶೂರ್ಸ್ ಎಫೆಕ್ಟಿವ್ ಯೂಸ್ ಆಫ್ ರಿಸೋರ್ಸಸ್, it improves future project planning, and it provides lessons for future projects. ಈ ಎಲ್ಲ ಆಬ್ಜೆಕ್ಟಿವ್ಸ್ ಇಂದ ನಾವು ಹೇಳ್ಬೋದು ಪ್ರಾಜೆಕ್ಟ್ ರಿವ್ಯೂ ಇಸ್ ಮಸ್ಟ್ ಆ್ಯಂಡ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಪ್ರಾಜೆಕ್ಟ್ ಕಂಟ್ರೋಲ್ ಅಂತ ಹೇಳ್ಬೋದು. ಸೊ ಪ್ಲಾನ್ ವೆಲ್, ಕಂಟ್ರೋಲ್ ಎಫೆಕ್ಟಿವ್ಲಿ, ರಿವ್ಯೂ ಸ್ಮಾರ್ಟ್ಲಿ ಆ್ಯಂಡ್ ಡೆಲಿವರ್ ಸಕ್ಸಸ್ಫುಲಿ ಅನ್ನೋದು ಸ್ಲೋಗನ್ ಹೇಳ್ತಾ ಐ ವಿಲ್ ಮೂವ್ ಟು ಸಮ್ ಪ್ರಾಕ್ಟೀಸ್ ಕ್ವಶನ್ ಫ್ರಮ್ ದಿಸ್ ಕಂಟೆಂಟ್. ಐ ಹೋಪ್ ಎಲ್ರಿಗೂ ಈ ಒಂದು ಮೈಂಡ್ ಮ್ಯಾಪಿಂದ ಸ್ವಲ್ಪ ಏನೋ ನಾಲೆಡ್ಜ್ ಬಂದಿದೆ ಅನ್ಕೋತೀನಿ. ಮೇಜರ್ ಆಗಿ ಡೆಫಿನೇಷನ್ಸ್ ನಿಮಗೆ ಏನು, ರಿವ್ಯೂ ಅಂದರೆ ಏನು, ಆಮೇಲೆ CPM ಅಂದರೆ ಏನು, PERT ಅಂದರೆ ಏನು, ಕಂಟ್ರೋಲ್ ಅಂದರೆ ಏನು, ಆ ಥರದ ಕ್ವಶನ್ಸ್ ಬರ್ಬೋದು. ಅದು ಬಿಟ್ಟರೆ ಪ್ರಾಬ್ಲಮ್ ಏನು, ಎಕ್ಸ್ಪೆಕ್ಟೆಡ್ ಟೈಮ್ ಫಾರ್ಮುಲಾ, ಅದ್ರ ಮೇಲೆ ಪ್ರಾಬ್ಲಮ್ಸ್ನು ಬರ್ಬೋದು. ಲೆಟ್ ಅಸ್ ಮೂವ್ ಆನ್ ಟು ಕ್ವಶನ್ಸ್. ಪ್ರಾಜೆಕ್ಟ್ ಕಂಟ್ರೋಲ್ ಮೇನ್ಲಿ ಇನ್ವಾಲ್ವ್ಸ್. ಸೊ ಪ್ರಾಜೆಕ್ಟ್ ಕಂಟ್ರೋಲಲ್ಲಿ ಓನ್ಲಿ ಪ್ಲಾನಿಂಗ್ ಮಾಡ್ತೀವಾ? ನೋ. ಡಿವಿಯೇಷನ್ಸ್ನ ಇಗ್ನೋರ್ ಮಾಡ್ತೀವಾ? ಇಗ್ನೋರ್ ಮಾಡೋದಿಲ್ಲ. ಅದನ್ನು ಇಟ್ಕೊಂಡು ನಾವು ಏನು ಟಾರ್ಗೆಟ್ ಮಾಡಿದ್ದೀವಿ ಅಥವಾ ಪ್ಲ್ಯಾನ್ ಮಾಡಿದ್ದೀವಿ ಅದ್ರ ಜೊತೆ ಕಂಪೇರ್ ಮಾಡ್ತೀವಿ. ಕಾಸ್ಟ್ ಎಸ್ಟಿಮೇಟ್ ಮಾಡ್ತೀವ? ಯಾವುದೇ ಥರ ಕಾಸ್ಟ್ ಎಸ್ಟಿಮೇಷನ್ ಓನ್ಲಿ ಮಾಡೋದಿಲ್ಲ. ಸೊ ನಿಮ್ಮ ಟಾರ್ಗೆಟ್ ಏನಿತ್ತೋ ಅದ್ರ ಜೊತೆಗೆ ಪರ್ಫಾರ್ಮೆನ್ಸ್ನ ಕಂಪೇರ್ ಮಾಡೋದು ಇಂಪಾರ್ಟೆಂಟ್ ಟಾಸ್ಕ್ ಇಲ್ಲಿ. ಹಾಗಾಗಿ ಆಪ್ಷನ್ ಬಿ ಈಸ್ ಕರೆಕ್ಟ್ ಫಾರ್ ದಿಸ್. ಪ್ರಾಜೆಕ್ಟ್ ಕಂಟ್ರೋಲ್ದು ಮೇಜರ್ ಫಂಕ್ಷನ್ ಏನು? ಕಾಸ್ಟ್ ಇನ್ಕ್ರೀಸ್ ಮಾಡೋದಾ? ನೋ. ಪ್ಲಾನಿಂಗ್ನ ಅವಾಯ್ಡ್ ಮಾಡೋದಾ? ರಿಡ್ಯೂಸಿಂಗ್ ದ ಮ್ಯಾನ್ ಪವರಾ? ನೋ. ಇವು ಯಾವುದು ಕೂಡ ಅದ್ರದ್ದು ಕೆಲಸ ಅಲ್ಲ. ಬಟ್ ಪರ್ಫಾರ್ಮೆನ್ಸ್ನ ರೆಗ್ಯುಲರ್ ಆಗಿ ಮಾನಿಟರ್ ಮಾಡೋದು ಇದ್ರ ಕೆಲಸ ಆಗಿರುತ್ತೆ. ಸೊ ಪ್ರಾಜೆಕ್ಟ್ ಕಂಟ್ರೋಲಲ್ಲಿ ಮೊದಲನೇ ಸ್ಟೆಪ್ ಏನು? ಇವಾಗ ತಾನೇ ನಾನು ಮೈಂಡ್ ಮ್ಯಾಪಲ್ಲಿ ತೋರಿಸ್ದೆ. ಟಾರ್ಗೆಟ್ನ ಸೆಟ್ ಮಾಡೋದು ವೆರಿ ಬೇಸಿಕ್ ಆ್ಯಂಡ್ ಫಾರ್ಮೋಸ್ಟ್ ಸ್ಟೆಪ್ ಇನ್ ಪ್ರಾಜೆಕ್ಟ್ ಕಂಟ್ರೋಲ್. ಹಾಗಾಗಿ ಸೆಟ್ಟಿಂಗ್ ಟಾರ್ಗೆಟ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ಗ್ಯಾಂಟ್ ಚಾರ್ಟು ನೋಡೋದಕ್ಕೆ ಯಾವ ಥರ ಕಾಣಿಸುತ್ತೆ, ಅಥವಾ ಇನ್ನೊಂದು ಥರ ಕರೀತಾರೆ, ಅದಕ್ಕೆ ಏನಂತ ಕರೀತಾರೆ? ಪೈ ಚಾರ್ಟ್ ಅಂತ ಕರೀತಾರೋ, ಲೈನ್ ಗ್ರಾಫ್ ಅಂತಲೂ ಕರೆಯಲ್ಲ, ಹಿಸ್ಟೋಗ್ರಾಮ್ ಅಂತ ಕರೆಯಲ್ಲ. ಇಟ್ ಈಸ್ ಸ್ಪೆಸಿಫೈಡ್ ಆಸ್ ಬಾರ್ ಚಾರ್ಟ್ ಅಂತಲೂ ಕರೀತಾರೆ. ಗ್ಯಾಂಟ್ ಚಾರ್ಟ್ನ ಯಾರು ಡೆವಲಪ್ ಮಾಡಿದ್ರು ಅಂತ ಇದೆ. ವೆರಿ ಸಿಂಪಲ್, ಹೆನ್ರಿ ಗ್ಯಾಂಟ್ ಅಂತ ನಿಮಗೆ ಆಪ್ಷನ್ ಎಲ್ಲ ಇರುತ್ತೆ. ಸೊ ಈ ಕ್ವಶನ್ ಬಂದರೆ, ಈ ಥರ ಕ್ವಶನ್ ಬಂದರೆ ಯು ಕ್ಯಾನ್ ಈಸಿಲಿ ಏಬಲ್ ಟು ಆನ್ಸರ್. ಸೊ ಮೈಲ್ಸ್ಟೋನ್ ಚಾರ್ಟ್ ಶೋಸ್. ಸೊ ಮೈಲ್ಸ್ಟೋನ್ ಚಾರ್ಟಲ್ಲಿ ನಿಮಗೆ ಮೇಜರ್ ಇವೆಂಟ್ಸ್ಗಳು, ಅಂದರೆ ಎಲ್ಲೆಲ್ಲಿ ನಿಮಗೆ ಡೆಲಿವರಬಲ್ಸ್ ಬೇಕು, ಸೊ ಅಂಥ ಜಾಗಗಳಲ್ಲಿ ಇವೆಂಟ್ಸ್ನ ಅದು ತೋರಿಸ್ತಾ ಬರೋದ್ರಿಂದ ಕ್ರಿಟಿಕಲ್ ಇವೆಂಟ್ಸ್ ಅದನ್ನು ತೋರಿಸುತ್ತೆ ಅಂತ ಹೇಳ್ಬೋದು. ಸೊ CPM ನಮಗೆ ಕ್ರಿಟಿಕಲ್ ಪಾತ್ನ ತೋರಿಸುತ್ತೆ, ಬಿಕಾಸ್ ಇದು ಕ್ರಿಟಿಕಲ್ ಪಾತ್ ಮೆಥಡ್ ಆಗಿರೋದ್ರಿಂದ ಕ್ರಿಟಿಕಲ್ ಪಾತ್ನ ಅದು ತೋರಿಸುತ್ತೆ ನಮಗೆ. ಸೊ PERT ಈಸ್ ಬೇಸ್ಡ್ ಆನ್ ಹೌ ಮಚ್, ಅಂದರೆ ಹೌ ಮೆನಿ ಟೈಮ್ ಎಸ್ಟಿಮೇಟ್ಸ್. ಸೊ ದೆರ್ ಆರ್ 3 ಟೈಮ್ ಎಸ್ಟಿಮೇಟ್, ನಾನು ಇವಾಗ ತಾನೇ ಹೇಳಿದೆ. ಸೊ ಯಾವ್ಯಾವುದು 3 ಟೈಮ್ ಎಸ್ಟಿಮೇಟ್ಸು? ಆಪ್ಟಿಮಿಸ್ಟಿಕ್ ಟೈಮ್, ಪೆಸಿಮಿಸ್ಟಿಕ್ ಟೈಮ್ ಆ್ಯಂಡ್ ಮೋಸ್ಟ್ ಲೈಕ್ಲಿ ಟೈಮ್. ಸೊ ದ ಫಾರ್ಮುಲಾ ಟು ಫೈಂಡ್ ಔಟ್ ಎಕ್ಸ್ಪೆಕ್ಟೆಡ್ ಟೈಮ್ ಇಸ್, ಸೊ ಆಪ್ಟಿಮಿಸ್ಟಿಕ್ ಟೈಮ್ ಪ್ಲಸ್ 4 times of most likely time plus pessimistic time divided by 6. ಇದು ಫಾರ್ಮುಲಾ ಆಗಿರುತ್ತೆ. ಸೊ ಇದು ನೀವು ನೀಟಾಗಿ ಜ್ಞಾಪಕ ಇಟ್ಕೊಂಡಿದ್ರೆ ಆರಾಮಾಗಿ ಸಾಲ್ವ್ ಮಾಡ್ಬೋದು.
Let's move on to the next question. ಸೊ ಆ ನೆಟ್ವರ್ಕ್ ಡಯಾಗ್ರಾಮ್ ಸರ್ಕಲ್ ಸರ್ಕಲ್ ಏನಂತ ರೆಪ್ರೆಸೆಂಟ್ ಮಾಡುತ್ತೆ ಇಲ್ಲಿ ನೋಡ್ಬೋದು. ಕಾಸ್ಟ್ ಡ್ಯೂರೇಷನ್ ಅನ್ನೋದು ಎರಡು ಕೂಡ ನಮಗೆ ಇಲ್ಲಿ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ನಾವು ಜಸ್ಟ್ ಬರಿತೀವಿ ಅಷ್ಟೇ. ಬಟ್ ಅಲ್ಲಿ ಸರ್ಕಲ್ ಅಂತ ಇರೋದ್ರಿಂದ ಇವೆಂಟ್ಸ್ ಅಂದರೆ ಸರ್ಕಲಿಂದ ರೆಪ್ರೆಸೆಂಟ್ ಮಾಡ್ತೀವಿ, ಆಕ್ಟಿವಿಟೀಸ್ ಅಂದರೆ ಆರೋ ಮಾರ್ಕಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಇದು ನೀವು ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಸೊ ಕ್ರಿಟಿಕಲ್ ಪಾತ್ ಇಸ್ ಶಾರ್ಟೆಸ್ಟ್ ರೂಟಾ, ಲಾಂಗೆಸ್ಟ್ ರೂಟಾ, ಚೀಪೆಸ್ಟ್ ಪಾತ, ರ್ಯಾಂಡಮ್ ಪಾತ ಅಂತ. ಸೊ ಆಬ್ವಿಯಸ್ಲಿ ಇದೆರಡು ಕೂಡ ಔಟ್ ಆಫ್ ದ ಸ್ಕೋಪ್. ಶಾರ್ಟೆಸ್ಟ್ ರೂಟ್ಗೆ ನಾವು ಕ್ರಿಟಿಕಲ್ ಪಾತ್ ಅಂತ ಕರೆಯಲ್ಲ. ದ ಲಾಂಗೆಸ್ಟ್ ಡ್ಯೂರೇಷನ್ ಪಾತ್ ಅಥವಾ ಲಾಂಗೆಸ್ಟ್ ರೂಟ್ಗೆ ನಾವು ಕ್ರಿಟಿಕಲ್ ಪಾತ್ ಅಂತ ಕರಿತೀವಿ. ಸೊ ನೋಡಿ, ನಾನು ಹೇಳಿದಾಗೆ ಫಾರ್ಮುಲಾ ಕೊಟ್ಟಿದ್ದಾರೆ. ಯು ಕ್ಯಾನ್ ಸಿ ದ ಫಾರ್ಮುಲಾ. ಆಪ್ಟಿಮಿಸ್ಟಿಕ್ ಟೈಮ್ ಪ್ಲಸ್ 4 ಟೈಮ್ಸ್ ಆಫ್ ಮೋಸ್ಟ್ ಲೈಕ್ಲಿ ಟೈಮ್ ಪ್ಲಸ್ ಪೆಸಿಮಿಸ್ಟಿಕ್ ಟೈಮ್ ಡಿವೈಡೆಡ್ ಬೈ 6 ಅನ್ನೋದು ಕರೆಕ್ಟ್ ಫಾರ್ಮುಲಾ ಟು ಫೈಂಡ್ ಔಟ್ ಎಕ್ಸ್ಪೆಕ್ಟೆಡ್ ಟೈಮ್ ಅಂತ ಕರಿಬಹುದು. ಸೊ ದೇ ಹ್ಯಾವ್ ಗಿವನ್ ಒಂದು ಪ್ರಾಬ್ಲಮ್ ಹಿಯರ್, ಅಂದರೆ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ optimistic time, most likely time and pessimistic time. You need to find out expected time. So ನೀವು ಈ ಫಾರ್ಮುಲಾಗೆ ಅಪ್ಲೈ ಮಾಡಿದ್ರೆ, ಸೊ 3 ಇದೆ, 4 ಟೈಮ್ಸ್ ಆಫ್ ಟಿ ಎಮ್ ಅಂತ ಹೇಳಿದ್ರೆ 6 ಪ್ಲಸ್ ಟಿ ಪಿ ಅಂದರೆ 15 ಹೋಲ್ ಡಿವೈಡೆಡ್ ಬೈ 6 ಅಂತ ತಗೊಂಡ್ರೆ ಸೊ ಎಷ್ಟಾಯಿತು? 24 ಪ್ಲಸ್ 15, 24 ಪ್ಲಸ್ 15 is 39 ಪ್ಲಸ್ 3 is 42, 42 ಡಿವೈಡೆಡ್ ಬೈ 6, that is 7 days. ಸೊ 7 ಅನ್ನೋದು ಇಲ್ಲಿ ಕರೆಕ್ಟ್ ಆಪ್ಷನ್. ನೀವು ಈ ಫಾರ್ಮುಲಾ ನೀವು ಆರಾಮಾಗಿ ಮಾಡ್ಬೋದು ವಿತೌಟ್ ಕ್ಯಾಲ್ಕುಲೇಟರ್. ಯು ಕ್ಯಾನ್ ಏಬಲ್ ಟು ಈಸಿಲಿ ಸಾಲ್ವ್. ಸೊ ಮ್ಯಾಥ್ ಫಾಲೋಯಿಂಗ್ ಇದೆ, ನೋಡ್ತಾ ಬರೋಣ ಯಾವ್ದು ಕರೆಕ್ಟ್ ಆಪ್ಷನ್ ಅಂತ. ಸೊ ಗ್ಯಾನ್ ಚಾರ್ಟ್ ಅನ್ನೋದು ಬಾರ್ ರೆಪ್ರೆಸೆಂಟೇಷನ್, ಇವಾಗ ತಾನೇ ಕಲ್ತ್ರಿ. ಮೈಲ್ ಸ್ಟೋನ್ ಚಾರ್ಟ್ ಅನ್ನೋದು ಮೇಜರ್ ಇವೆಂಟ್ಸ್ನ ಐಡೆಂಟಿಫೈ ಮಾಡುತ್ತೆ. ಪರ್ಟ್ ಅನ್ನೋದು 3 ಟೈಮ್ ಎಸ್ಟಿಮೇಟ್ ಆ್ಯಂಡ್ ಸಿ ಪಿ ಎಮ್ ಅನ್ನೋದು ಲಾಂಗೆಸ್ಟ್ ಪಾತ್. ಸೊ ಯು ಕ್ಯಾನ್ ಏಬಲ್ ಟು ಈಸಿಲಿ ಗೆಸ್ ಇಟ್ ಇಫ್ ಯು ನೋ ದ ಟಾಪಿಕ್ಸ್. ಹಾಗಾಗಿ BACD ಅಂದರೆ ಆಪ್ಷನ್ ಎ ಈಸ್ ಕರೆಕ್ಟ್ ಫಾರ್ ದಿಸ್. ಸೊ ಇವೆಂಟ್ ಈಸ್ ಏನು shown by a circle in a network diagram, activity is shown in an arrow mark, critical path is a longest route and network is a connected activities network diagram. ಹಾಗಾಗಿ ಇಲ್ಲೂ ಕೂಡ BACD that is option B is correct for this. In assertion reason question ಬರೋಣ. CPM identifies critical activities, okay, and it finds ಲಾಂಗೆಸ್ಟ್ ಡ್ಯೂರೇಷನ್ ಪಾತ್. ಎರಡು ಕೂಡ ತುಂಬ ಇಂಪಾರ್ಟೆಂಟ್ ಬಿಕಾಸ್ ಕ್ರಿಟಿಕಲ್ ಪಾತ್ ಮೆಥಡ್ ಆಗಿರೋದ್ರಿಂದ ಕ್ರಿಟಿಕಲ್ ಆಕ್ಟಿವಿಟೀಸ್ನ ಐಡೆಂಟಿಫೈ ಮಾಡುತ್ತೆ, ಲಾಂಗೆಸ್ಟ್ ಡ್ಯೂರೇಷನ್ ಪಾತನ್ನು ಕೂಡ ಅದು ತೋರಿಸುತ್ತೆ. ಹಾಗಾಗಿ ಎರಡೂ ಟ್ರೂ ಇದೆ. ಕ್ರಿಟಿಕಲ್ ಆಕ್ಟಿವಿಟೀಸ್ನ ಐಡೆಂಟಿಫೈ ಮಾಡೋದ್ರಿಂದ ಫ್ರಮ್ ದ ಬೇಸಿಕ್ಸ್ ಆಫ್ ಲಾಂಗೆಸ್ಟ್ ಡ್ಯೂರೇಷನ್ ವಿ ಕ್ಯಾನ್ ಸೇ ದಿಸ್ ಈಸ್ ಇಂಟರ್ ರಿಲೇಟೆಡ್ ಟು ದಿಸ್. ಸೊ ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ. ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತ ಹೇಳ್ಬೋದು. ಸೊ PERT uses 3 time estimate. Yes, it is correct. It considers uncertainty in a project duration. Yes, uncertainty ಏನಾದರೂ ಆದರೆ ಅದನ್ನು ಕನ್ಸಿಡರ್ ಮಾಡಿ ಮಾಡುವಂಥದ್ದು. ಇದನ್ನು ಕೂಡ ಟ್ರೂ ಅಂತಲೇ ಹೇಳ್ಬೋದು. ಆ್ಯಂಡ್ 3 ಟೈಮ್ ಎಸ್ಟಿಮೇಟ್ ಯೂಸ್ ಮಾಡೋದ್ರಿಂದ ನೀವು ಪ್ರಾಜೆಕ್ಟ್ ಡ್ಯೂರೇಷನ್ನಲ್ಲಿ ಅನ್ಸರ್ಟನಿಟಿ ಕಂಡುಹಿಡಿಬಹುದು. ಆ ಮೂರನ್ನು ಸೇರಿ ಎಕ್ಸ್ಪೆಕ್ಟೆಡ್ ಟೈಮ್ನ ಕ್ಯಾಲ್ಕುಲೇಟ್ ಮಾಡೋದ್ರಿಂದ. ಹಾಗಾಗಿ ಅದು ಕರೆಕ್ಟ್ ರೀಸನ್ ಅಂತ ಹೇಳ್ಬೋದು. ಇನ್ನು ಅನಾಲಜಿ ಕ್ವಶನ್ ತಗೊಳ್ಳೋದಾದರೆ ಗ್ಯಾನ್ ಚಾರ್ಟ್ನ ಬಾರ್ಸಿಂದ ತೋರಿಸ್ತೀವಿ, ಅಂದರೆ ಪಿಕ್ಚರೈಸ್ ಮಾಡ್ತೀವಿ. ನೆಟ್ವರ್ಕ್ ಡಯಾಗ್ರಾಮ ಯಾವುದಿಂದ? ನೋಟ್ಸ್ ಆ್ಯಂಡ್ ಆ್ಯರೋಸ್. ನೋಟ್ಸ್ ಅಂದರೆ ಸರ್ಕಲ್ಸ್ ಅಂತ ನಾವು ಆಲ್ರೆಡಿ ಹೇಳಿದೆ. ಬರೀ ಸರ್ಕಲ್ಸಿಂದ ಸಾಕಾಗಲ್ಲ, ಬರೀ ಲೈನ್ಸಿಂದ ಸಾಕಾಗಲ್ಲ, ಬರೀ ಟೇಬಲ್ಸಿಂದ ಸಾಕಾಗಲ್ಲ. ನೋಟ್ಸ್ ಆ್ಯಂಡ್ ಆ್ಯರೋಸಿಂದ ವಿ ಕ್ಯಾನ್ ಶೋ ದ ನೆಟ್ವರ್ಕ್ ಡಯಾಗ್ರಾಮ್ ಅಂತ ಹೇಳ್ಬೋದು. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ಪಾರ್ಟ್ 2. ಸೊ ವೆಲ್ಕಮ್. Here also you are going to learn about project control, review and audit. That is part 2 and the remaining portion of your syllabus. So here the key topics covered are: what do you mean by performance evaluation, what is abandonment analysis, so project audit adruddu objectives ಮತ್ತೆ function ನೋಡ್ತೀರಾ. ಆ ಪ್ರಾಜೆಕ್ಟ್ ಆಡಿಟ್ ಪ್ರೋಗ್ರಾಮ್ ಅಂದರೆ ಏನು, ಆಡಿಟ್ ಪರ್ಪಸ್ ಮತ್ತು ಸ್ಕೋಪ್ನ ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ಏನೇನು ಡಿಫಿಕಲ್ಟೀಸ್ ಬರುತ್ತೆ, ಆ್ಯಂಡ್ ದ ಡಿಜಿಟಲ್ ಟ್ರೆಂಡ್ಸ್ ಇಸ್ ವಿಚ್ ಇಸ್ ವೆರಿ ಡಿಫರೆಂಟ್ ಫ್ರಮ್ ದಿಸ್ ಟಾಪಿಕ್. ಸೊ I have prepared the different mind map for only this content. So I will complete this till difficulties in establishes. ಈ ಎರಡು ಕಂಟೆಂಟನ್ನು ನಾನು ನೆಕ್ಸ್ಟ್ ಮೈಂಡ್ ಮ್ಯಾಪಲ್ಲಿ ತೋರಿಸ್ತಾ ಬರ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಅಂದರೆ ಏನು. ಸೊ ವಿ ಆರ್ ಅಟ್ ದ ಎಂಡ್ ಆಫ್ ದಿ ಪ್ರಾಜೆಕ್ಟ್. ನಾವು ಕಂಟ್ರೋಲ್ ಆಯಿತು, ರಿವ್ಯೂ ಆಯಿತು, ಈಗ ಇವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದೀರಾ. ಸೊ ಪೀರಿಯಾಡಿಕ್ ಮೆಷರ್ಮೆಂಟ್ ಆಫ್ ಪ್ರಾಜೆಕ್ಟ್ ಪರ್ಫಾರ್ಮೆನ್ಸ್. ಪ್ರಾಜೆಕ್ಟ್ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಿದೆಯಾ ಇಲ್ವಾ ಅಂತ ಪೀರಿಯಾಡಿಕ್ ಆಗಿ ಮೆಷರ್ ಮಾಡಿದ್ರೆ ನಾವು ಅದಕ್ಕೆ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಎಕನಾಮಿಕ್ ರೇಟ್ ಆಫ್ ರಿಟರ್ನ್
ಮತ್ತು ಬುಕ್ ರೇಟ್ ಆಫ್ ರಿಟರ್ನ್ ಅಂತ ಎರಡು ಕಾನ್ಸೆಪ್ಟ್ ಬರುತ್ತೆ ಇನ್ವೆಸ್ಟ್ಮೆಂಟ್ಸ್. ಎಕನಾಮಿಕ್ ರೇಟ್ ಆಫ್ ರಿಟರ್ನ್ ಅಂತ ಹೇಳಿದ್ರೆ ಇಟ್ಸ್ ಅ ಸಿಂಗಲ್ ಮೆಟ್ರಿಕ್ ಕಂಪೇರಿಂಗ್ ಎಕನಾಮಿಕ್ ಬೆನಿಫಿಟ್ಸ್ ವಿತ್ ಕಾಸ್ಟ್. ನಿಮ್ಗೆ ಏನು ಬೆನಿಫಿಟ್ ಬರ್ತಾ ಇದೆ ಮತ್ತು ಎಷ್ಟು ಕಾಸ್ಟ್ ಖರ್ಚಾಗಿದೆ ಅದೆರಡರ ಮಧ್ಯೆ ಕಂಪ್ಯಾರಿಸನ್ ಮಾಡೋದಕ್ಕೆ ನಾವು ಎಕನಾಮಿಕ್ ರೇಟ್ ಆಫ್ ರಿಟರ್ನ್ ಅಂತ ಕರಿತೀವಿ. ಸೊ ಇದು ಕಾಸ್ಟ್ ಬೆನಿಫಿಟ್ ಅನಾಲಿಸಿಸಿಂದ ಡಿರೈವ್ ಆಗಿರುವಂಥ ಟರ್ಮು. ಎಕನಾಮಿಕ್ ವಯಬಿಲಿಟಿ ಆಫ್ ದ ಪ್ರಾಜೆಕ್ಟ್ ಅಂದರೆ ನಿಮ್ಮ ಪ್ರಾಜೆಕ್ಟ್ ಈಸ್ ಇಟ್ ಎಕನಾಮಿಕ್ ಆರ್ ನಾಟ್ ಅನ್ನೋದನ್ನ ನಾವಿಲ್ಲಿ ಕಾಣಬಹುದು. ಇನ್ನು ಬುಕ್ ರೇಟ್ ಆಫ್ ರಿಟರ್ನ್ ಅಂತ ಹೇಳಿದ್ರೆ ಇಟ್ಸ್ ಬೇಸ್ಡ್ ಆನ್ ಅಕೌಂಟ್ ಅರ್ನಿಂಗ್ಸ್. ಅಂದರೆ ಅರ್ನಿಂಗ್ಸ್ ಏನು ಬಂದಿರುತ್ತೋ ಅದ್ರ ಮೇಲೆ ನಾವು ಲೈಕ್ ಬುಕ್ಕಲ್ಲಿ ಏನು ಮೆನ್ಷನ್ ಮಾಡಿರ್ತೀವೋ ಅದಕ್ಕೆ ನಾವು ಬುಕ್ ರೇಟ್ ಆಫ್ ರಿಟರ್ನ್ ಅಂತ ಕರಿತೀವಿ. ಸೊ ಅದನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ ಬುಕ್ ಇನ್ಕಮ್ ಬೈ ಬುಕ್ ವ್ಯಾಲ್ಯೂ. ಬುಕ್ ಇನ್ಕಮ್ ಅಂತ ಹೇಳಿದ್ರೆ ನಿಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಇರುವಂತಹ ಇನ್ಕಮ್ಮು. ಸೊ ಬುಕ್ ವ್ಯಾಲ್ಯೂ ಅಂತ ಹೇಳಿದ್ರೆ ಕಾಸ್ಟ್ ಆಫ್ ಕ್ಯಾರಿಂಗ್ ಅಸೆಟ್ ಇನ್ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟನ್ನು ಕ್ಯಾರಿ ಮಾಡೋದಕ್ಕೆ ಎಷ್ಟು ಖರ್ಚಾಗಿದೆ. ಸೊ ಇವೆಲ್ಲ ಏನಕ್ಕೆ ಬೇಕು ಅಕೌಂಟ್ಸ್ ರಿಲೇಟೆಡ್ ಅಂತ ಹೇಳಿದ್ರೆ ಪರ್ಫಾರ್ಮೆನ್ಸ್ ಎವ್ಯಾಲ್ಯೂಯೇಷನ್ಗೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಬಾಂಡ್ಮೆಂಟ್ ಅನಾಲಿಸಿಸ್ ಅಂತ ಹೇಳಿದ್ರೆ ಪ್ರಾಜೆಕ್ಟ್ ಮೇ ಬಿ ಅಬಾಂಡ್ ಬಿಫೋರ್ ಪ್ಲಾನ್ ಪೀರಿಯಡ್. ಕೆಲವೊಂದು ಪ್ರಾಜೆಕ್ಟ್ಸ್ಗಳು ಪ್ಲಾನೆಡ್ ಪೀರಿಯಡ್ಗಿಂತ ಮುಂಚೆನೇ ಅಬಾಂಡನ್ ಆಗುತ್ತೆ. ಸೊ ಪಾಸಿಬಿಲಿಟಿ ಆಫ್ ಅಬಾಂಡ್ಮೆಂಟ್ ಎಫೆಕ್ಟ್ಸ್ ಡಿಸಿಷನ್. ಯಾವಾಗ ಅಬಾಂಡನ್ ಆಫ್ ಪ್ರಾಜೆಕ್ಟ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ನೆಟ್ ಪ್ರಾಫಿಟ್ ವ್ಯಾಲ್ಯೂ ಆಫ್ ಅಬಾಂಡ್ಮೆಂಟ್ ವಿಸ್ ಗ್ರೇಟರ್ ದೆನ್ ನೆಟ್ ಪ್ರಾಫಿಟ್ ವ್ಯಾಲ್ಯೂ ಆಫ್ ಕಂಟಿನ್ಯೂಯೇಷನ್. ಅಂದರೆ ನೀವೇನು ಪ್ರಾಜೆಕ್ಟ್ನ ಕಂಟಿನ್ಯೂ ಮಾಡ್ತಿರ್ತೀರೋ ತುಂಬ ಖರ್ಚು ಜಾಸ್ತಿ ಆದಾಗ ಪ್ರಾಫಿಟ್ ವ್ಯಾಲ್ಯೂ ಅಬಾಂಡ್ಮೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಅಬಾಂಡ್ಮೆಂಟ್ ಅನಾಲಿಸಿಸ್ ಅಂತ ಕರಿತೀವಿ. ಈ ಒಂದು ರೂಲ್ನಾಗ ಜ್ಞಾಪಕ ಇಟ್ಕೊಳ್ಳಿ, ಎನ್ ಪಿ ವಿ ಆಫ್ ಅಬಾಂಡ್ಮೆಂಟ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಎನ್ ಪಿ ವಿ ಆಫ್ ಕಂಟಿನ್ಯೂಯೇಷನ್. ಎನ್ ಪಿ ವಿ ಇಸ್ ನಥಿಂಗ್ ಬಟ್ ನೆಟ್ ಪ್ರಾಫಿಟ್ ವ್ಯಾಲ್ಯೂ. ಇನ್ನು ನೆಕ್ಸ್ಟ್ ಟಾಪಿಕ್ ಬಂದು ಪ್ರಾಜೆಕ್ಟ್ ಆಡಿಟ್. ವಾಟ್ ಯು ಮೀನ್ ಬೈ ಪ್ರಾಜೆಕ್ಟ್ ಆಡಿಟ್? ಆಡಿಟ್ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ, ಜಸ್ಟ್ ಲೈಕ್ ಚೆಕ್ ಮಾಡುವಂಥ ಒಂದು ಪ್ರೋಸೆಸ್ಸು. ಸೊ ಇಟ್ ಈಸ್ ಅ ಫಾರ್ಮಲ್ ಆ್ಯಂಡ್ ಸಿಸ್ಟಮ್ಯಾಟಿಕ್ ಎಕ್ಸಾಮಿನೇಷನ್ ಆಫ್ ಆನ್ ಗೋಯಿಂಗ್ ಪ್ರಾಜೆಕ್ಟ್ ಪರ್ಫಾರ್ಮೆನ್ಸ್. ವಿಲ್ ಗೆಟ್ ಡೈರೆಕ್ಟ್ಲಿ definition kind of question like this. So it is a formal and systematic examination of ongoing project ಅಂತ ಕರಿಬಹುದು. ಪರ್ಫಾರ್ಮೆನ್ಸ್ ಹೆಂಗೆ ಆಗ್ತಾ ಇದೆ ಅಂತ. ಇನ್ನು ಆಬ್ಜೆಕ್ಟಿವ್ಸ್ ಬಂದರೆ ಇಟ್ ಕ್ರಿಯೇಟ್ಸ್ ಅವೇರ್ನೆಸ್ ಆಫ್ ಪ್ರಾಬ್ಲಮ್ಸ್ ಆ್ಯಂಡ್ ಕ್ವಾಲಿಟಿ ಇಶ್ಯೂಸ್. ಅಂದರೆ ಪ್ರಾಜೆಕ್ಟ್ ಆಡಿಟ್ ಏನಕ್ಕೆ ಮಾಡ್ತಾರೆ ಅದರದ್ದು ಏನು ಅಂತ ಹೇಳಿದ್ರೆ, ನೀವು ಪ್ರಾಬ್ಲಮ್ಸ್ ಏನಾದ್ರು ಇದ್ರೆ ಅದಕ್ಕೆ ಅವೇರ್ನೆಸ್ ಕೊಡುತ್ತೆ, ಕ್ವಾಲಿಟಿ ಇಶ್ಯೂಸ್ ಇದ್ರೆ ಅದಕ್ಕೂ ನಿಮಗೂ ಕೂಡ ಅವೇರ್ನೆಸ್ ಕೊಡುತ್ತೆ. ಇಟ್ ಪ್ರೊವೈಡ್ ಆಕ್ಚುಯಲ್ ಸ್ಟೇಟಸ್ ಆಫ್ ಪ್ರಾಜೆಕ್ಟ್ ಪೀರಿಯಡಿಕಲಿ. ನಿಮ್ಮ ಪ್ರಾಜೆಕ್ಟ್ ಸರಿಯಾದ ರೀತಿ ನಡೀತಾ ಇದೆಯಾ ಇಲ್ವಾ ಅಂತ ಇಟ್ ವಿಲ್ ಗಿವ್ ಆಕ್ಚುಯಲ್ ಸ್ಟೇಟಸ್. ಇಟ್ ಐಡೆಂಟಿಫೈಸ್ ದ ಫ್ಯಾಕ್ಟರ್ಸ್ ಕಾಸಿಂಗ್ ಕ್ವಾಲಿಟಿ ಪ್ರಾಬ್ಲಮ್ಸ್. ಇಟ್ ಐಡೆಂಟಿಫೈಸ್ ಫ್ಯಾಕ್ಟರ್ಸ್ ಕಾಸಿಂಗ್ ಟೈಮ್ ಅಂಡ್ ಕಾಸ್ಟ್ ಓವರ್ರನ್ಸ್. It will spot the problems in execution and suggest some solution. It will create the information base for proper estimation and costing. ನೀವೇನಾದ್ರು ತಪ್ಪು ಮಾಡಿದರೆ ಅದನ್ನು ಸರಿ ಮಾಡುತ್ತೆ. It assists in establishing standard systems and work techniques. ಸೊ ನಿಮ್ಮ ಸ್ಟ್ಯಾಂಡರ್ಡ್ ಸೆಟ್ ಮಾಡಬೇಕಾದ್ರೆ ಅಥವಾ ವರ್ಕ್ ಅಥವಾ ಸಿಸ್ಟಮ್ಸ್ದು ಟೆಕ್ನಿಕ್ಸ್ನ ನೀವು ರೆಡಿ ಮಾಡಬೇಕಾದ್ರೆ ಇಟ್ ವಿಲ್ ಅಸಿಸ್ಟ್. ಇಟ್ ಐಡೆಂಟಿಫೈಸ್ ದ ಟ್ರೈನಿಂಗ್ ನೀಡ್ಸ್. ನಿಮ್ಮ ಪ್ರಾಜೆಕ್ಟ್ ಟಾಸ್ಕ್ಗೆ ಬೇಕಾಗಿರುವಂತಹ ಟ್ರೈನಿಂಗ್ ನೀಡ್ಸ್ನ ಇದು ಐಡೆಂಟಿಫೈ ಮಾಡುತ್ತೆ. ಇಟ್ ಫಾರ್ಮಲೈಸ್ ಎಕ್ಸ್ಪೀರಿಯನ್ಸ್ ಫಾರ್ ಕನ್ಸಲ್ಟೆನ್ಸಿ ಟು ಅದರ್ ಎಂಟರ್ಪ್ರೈಸ್. ಸೊ ಇದು ಕೂಡ ಆಬ್ಜೆಕ್ಟಿವ್ ಅಂತ ಹೇಳ್ಬೋದು. ಲೆಟ್ಸ್ ಮೂವ್ ಟು ದ ಟಾಪಿಕ್ ನಂಬರ್ 4. ಆಡಿಟರ್ದು ಫಂಕ್ಷನ್ ಏನು? ಆಡಿಟ್ ಮಾಡಕ್ಕೆ ಬರುವಂತಹ ಆಡಿಟರ್ಗೆ ಏನು ಫಂಕ್ಷನ್ಸ್ ಇರುತ್ತೆ ಅಂತ ಹೇಳಿದ್ರೆ, ಹಿ ವಿಲ್ ಪ್ಲಾನ್ ಆ್ಯಂಡ್ ಮ್ಯಾನೇಜ್ ದ ಅಸೈನ್ಡ್ ಆಡಿಟ್ ಪ್ರಾಜೆಕ್ಟ್ಸ್. ಹಿ ವಿಲ್ ಓವರ್ಸಿ ಆಪರೇಷನಲ್, ಫೈನಾನ್ಷಿಯಲ್ ಆ್ಯಂಡ್ ಕಂಪ್ಲಿಯನ್ಸ್ ಆಡಿಟ್. ಈ ಮೂರು ಕೂಡ ವರ್ಕನ್ನು ಅವ್ರು ಮಾಡ್ತಾರೆ. ಸೊ ಏನಾದರೂ ಇನ್ಎಫಿಷಿಯನ್ಸಿ ಇದ್ದರೆ, ಪ್ರಾಬ್ಲಮ್ ಇದ್ದರೆ ಪ್ರಾಜೆಕ್ಟಲ್ಲಿ ಅದಕ್ಕೆ ರೂಟ್ ಕಾಸ್ನ ಅನಲೈಸ್ ಮಾಡ್ತಾರೆ. They will measure, confirm, investigate and report the project status to the higher authority. They will give advice and make recommendation if the project goes in a different way. He will evaluate contract baselines and adequacy. He will derive conclusions from audits and maintains audit documents. So audit in the conclusion ತಗೋತಾರೆ ಮತ್ತು audit document ನ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಪ್ರಾಜೆಕ್ಟ್ ಆಡಿಟ್ ಪ್ರೋಗ್ರಾಮ್ ಅಂತ ಇದೆ. ಸೊ ಅದ್ರ ಕೆಲಸ ಏನು ಅಂತ ಹೇಳಿದ್ರೆ, ದೇ ವಿಲ್ ಪ್ರಿಲಿಮಿನರಿ ಎಕ್ಸಾಮ್, ಏನು ನೀವು ಪ್ರಾಜೆಕ್ಟ್ ಮಾಡ್ತಿರ್ತೀರ ಅದರ ರೆಕಾರ್ಡು, ಅಡ್ಮಿನಿಸ್ಟ್ರೇಷನ್, ಆರ್ಗನೈಸೇಷನ್ನ ಚೆಕ್ ಮಾಡ್ತಾರೆ. ದೇ ವಿಲ್ ಪ್ರಿಪೇರ್ ಸ್ಟೇಟ್ಮೆಂಟ್ಸ್ ಫಾರ್ ಕರೆಂಟ್ ಆ್ಯಂಡ್ ಫ್ಯೂಚರ್ ಸ್ಟೇಟಸ್. ದೇ ವಿಲ್ ಲೀಸ್ಟ್ ದ ಕಂಪ್ಲೀಟೆಡ್ ವರ್ಕ್ ವರ್ಸಸ್ ಪರ್ಫಾರ್ಮೆನ್ಸ್ ಬೇಸ್ ಲೈನ್ಸ್. ದೇ ವಿಲ್ ರೆಕಾರ್ಡ್ ದ ಎಕ್ಸ್ಪ್ಯಾಂಡೆಡ್ ಕಾಸ್ಟ್ ಬೈ ಅ ಪ್ರಾಜೆಕ್ಟ್ ಟೀಮ್. ಸೊ ಈ ಎಲ್ಲ ವರ್ಕ್ಗಳು ಆಡಿಟ್ ಪ್ರೋಗ್ರಾಮ್ ಅವರು ಮಾಡುವಂಥದ್ದು. ನಿಮ್ಗೆ ಹೆಂಗೆ ಬರುತ್ತೆ ಅಂತ ಹೇಳಿದ್ರೆ, ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಪ್ರಾಜೆಕ್ಟ್ ಆಡಿಟರ್ ಬಿಲೋ ಅದರಲ್ಲಿ ಯಾವುದು ಫಂಕ್ಷನ್ ಅಂತ ಕೇಳ್ಬೋದು. ಪ್ರಾಜೆಕ್ಟ್ ಆಡಿಟ್ ಪ್ರೋಗ್ರಾಮ್ದು ಏನೆಲ್ಲ ಆಬ್ಜೆಕ್ಟಿವ್ಸ್ ಇರುತ್ತೆ, ಅವ್ರ ಕೆಲಸಗಳೇನು ಅಂತ ಕೇಳ್ಬೋದು. ಸೊ ಇವೆಲ್ಲ ಆಡಿಟ್ ಅಂದರೆ ಚೆಕ್ ಮಾಡುವಂಥದ್ದಾಗಿರೋದ್ರಿಂದ ಯು ಕ್ಯಾನ್ ಏಬಲ್ ಟು ಈಸಿಲಿ ಗೆಸ್ ಇಟ್ ಇನ್ ದ ಎಕ್ಸಾಮಿನೇಷನ್. ಇನ್ನು ಆಡಿಟ್ ಪರ್ಪಸ್ ಮತ್ತು ಸ್ಕೋಪ್ನ ಎಸ್ಟಾಬ್ಲಿಷ್ ಮಾಡ್ಬೇಕಾದ್ರೆ ಏನೇನೆಲ್ಲ ಡಿಫಿಕಲ್ಟೀಸ್ ಬರುತ್ತೆ ಅಂತ ಹೇಳಿದ್ರೆ, ಆಡಿಟರು ಕೆಲವೊಮ್ಮೆ ರಾಂಗ್ ಅಥವಾ ಔಟ್ಡೇಟೆಡ್ ಇನ್ಫಾರ್ಮೇಷನಿಂದ ಮಿಸ್ಲೀಡ್ ಮಾಡ್ತಾರೆ.
ಸೊ ನೀಡ್ ಫಾರ್ ಕ್ರಾಸ್ ವೆರಿಫಿಕೇಶನ್, ಕೆಲವೊಮ್ಮೆ ಕ್ರಾಸ್ ವೆರಿಫಿಕೇಶನ್ ಆ್ಯಂಡ್ ಕ್ರಾಸ್ ಚೆಕ್ ಮಾಡಬೇಕಾಗುತ್ತೆ. ಬೇಸ್ ಲೈನ್ ಕಾಂಟ್ರಾಕ್ಟ್ಸ್ನ ಅಥವಾ ವರ್ಕ್ ಸ್ಟೇಟ್ಮೆಂಟ್ಸ್ನ ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ. ವರ್ಕ್ ಮೇ ಬಿ ಬೇಸ್ಡ್ ಆನ್ ವರ್ಬಲ್ ಅಗ್ರಿಮೆಂಟ್ ವಿತೌಟ್ ಪ್ರಾಪರ್ ಡಾಕ್ಯುಮೆಂಟ್ಸ್. ಕೆಲವೊಂದ್ಸಲ ಪ್ರಾಜೆಕ್ಟು ವರ್ಬಲ್ ಅಗ್ರಿಮೆಂಟ್ಸಿಂದ ಆಗಿರುತ್ತೆ, ಅಂದರೆ ಮಾತುಕತೆಲಾಗಿರುತ್ತೆ, ಡಾಕ್ಯುಮೆಂಟೇಷನ್ ಇರೋದಿಲ್ಲ. ಆಬ್ಸೆನ್ಸ್ ಆಫ್ ಡೆಲಿವಬಲ್ ಸ್ಪೆಸಿಫಿಕೇಶನ್ ಇನ್ ಕಾಂಟ್ರಾಕ್ಟ್ ಅಂಡ್ ಇನ್ಅಡಿಕ್ವೆಸಿ ಇನ್ ಡೆಲಿವರಿ. ಸೊ ಕೆಲವೊಂದ್ಸಲ ಸ್ಪೆಸಿಫಿಕೇಶನ್ ಡೆಲಿವರಿ ಆಗಿರೋದಿಲ್ಲ, ಅಬ್ಸೆನ್ಸ್ ಆಗಿರುತ್ತೆ. ಅವ್ರು ಏನು ಪ್ಲ್ಯಾನ್ ಮಾಡಿರ್ತಾರೋ ಅದು ಆ ಥರ ಪ್ರಾಜೆಕ್ಟ್ ಇರೋದಿಲ್ಲ. ಸೊ ಇಷ್ಟೆಲ್ಲ ಡಿಫಿಕಲ್ಟೀಸ್ ಇರುತ್ತೆ ಪ್ರಾಜೆಕ್ಟ್ ಆಡಿಟ್ ಪರ್ಪಸ್ ಮತ್ತು ಸ್ಕೋಪ್ನ ಡಿಫೈನ್ ಮಾಡಬೇಕಾದ್ರೆ. ಸೊ ಇದನ್ನೆಲ್ಲ ನೋಡಿಕೊಂಡು ಆಡಿಟರು ಅವರು ಕೆಲಸನ ಶುರು ಮಾಡ್ಕೋಬೇಕಾಗುತ್ತೆ. ಇನ್ನು ಪ್ರಾಜೆಕ್ಟ್ ಆಡಿಟ್ದು ಬೆನಿಫಿಟ್ಸಿಗೆ ಬಂದರೆ ವಿಸಿಬಿಲಿಟಿ ಚೆನ್ನಾಗಿರುತ್ತೆ, ಕಂಟ್ರೋಲ್ ಇಂಪ್ರೂವ್ ಆಗಿರುತ್ತೆ, ಟೈಮ್ಲಿ ಡಿಸಿಷನ್ ತೊಗೋಬೋದು, ಹೈಯರ್ ಸಕ್ಸಸ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ರಿಸ್ಕ್ ರಿಡಕ್ಷನ್. ಸೊ ಪಾಸ್ಟಲ್ಲಿ ಏನು ಕೆಲಸ ಆಗಿದೆ ಅದನ್ನು ರಿವ್ಯೂ ಮಾಡಿ, ಪ್ರೆಸೆಂಟ್ ಇರೋದನ್ನ ಕಂಟ್ರೋಲ್ ಮಾಡಿ, ನೆಕ್ಸ್ಟು ಚೆನ್ನಾಗಿರಬೇಕು ನಿಮ್ಮ ಪ್ರಾಜೆಕ್ಟ್ ಅಂದರೆ ಅದನ್ನು ಆಡಿಟ್ ಮಾಡಿ. ಸೊ ದೀಸ್ 3 ಆರ್ ದ ಸ್ಲೋಗನ್ ವರ್ಡ್ಸ್ ಫಾರ್ ದಿಸ್ ಅಂತ ಹೇಳ್ತಾ. ಸೊ ನಿಮ್ಮ ಸಿಲೆಬಸ್ಸಲ್ಲಿ ಇನ್ನೊಂದು ಮೈಂಡ್ ಮ್ಯಾಪ್ ಇದೆ, ದಟ್ ಈಸ್ ಡಿಜಿಟಲ್ ಟ್ರೆಂಡ್ಸ್, ಡಿಜಿಟಲ್ ಟೆಕ್ನಾಲಜಿ ಟ್ರೆಂಡ್ಸ್ ಅಂತ. ಅದ್ರ ಬಗ್ಗೆ ಕೆಲವೊಂದು ಸ್ವಲ್ಪ ಟಾಪಿಕ್ಸ್ನ ತಿಳ್ಕೊಳ್ಳೋಣ. ಏನು ಡಿಜಿಟಲ್ ಟ್ರೆಂಡ್ ಅಂದರೆ, ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಬಿಸ್ನೆಸ್ ಎನ್ವೈರ್ನ್ಮೆಂಟ್ ಅಥವಾ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ ಡಿಜಿಟಲ್ ಟೆಕ್ನಾಲಜಿ ಎಷ್ಟು ಸೌಂಡ್ ಮಾಡ್ತಾ ಇದೆ, ಯಾಕಷ್ಟು ಇಂಪಾರ್ಟೆಂಟು, ತುಂಬ ಸ್ಮಾರ್ಟ್ ಆಗಿದೆ, ಆ್ಯಂಡ್ ಇಟ್ ಈಸ್ ವೆರಿ ಕ್ರಿಟಿಕಲ್ ಆಲ್ಸೋ. ಇನ್ನು ರೀಸೆಂಟ್ ಟ್ರೆಂಡ್ಸಿಗೆ ಬಂದರೆ ಡಿಜಿಟಲ್ ಟೆಕ್ನಾಲಜಿ ವಿ ಹ್ಯಾವ್ ಸೋ ಮೆನಿ ಆ್ಯಂಡ್ ಐ ಹ್ಯಾವ್ ಲಿಸ್ಟೆಡ್ ಸಮ್ ಆಫ್ ದ ಡಿಜಿಟಲ್ ಟ್ರೆಂಡ್ಸ್ ಅಥವಾ ಡಿಜಿಟಲ್ ಟೆಕ್ನಾಲಜೀಸ್. ನಿಮಗೆ ಕೇಳ್ಬೋದು ಯಾವ್ದಾರು ಔಟ್ಡೇಟೆಡ್ ಟೆಕ್ನಾಲಜಿ ಒಂದು ಕೊಟ್ಟು ಇನ್ನು ಮಿಕ್ಕಿದೆಲ್ಲ ಡಿಜಿಟಲ್ ಟ್ರೆಂಡ್ಸ್ ಕೊಡ್ಬೋದು, ಲೈಕ್ ಕ್ಲೌಡ್ ಬೇಸ್ಡು, AI ಟೆಕ್ನಾಲಜೀಸು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಅಂತ ಬಂದಿದೆ, ಕೊಲಾಬ್ರೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಪ್ಲಾಟ್ಫಾರ್ಮ್ಸ್ ಇದೆ, ಬಿಗ್ ಡೇಟಾ ಅನಾಲಿಟಿಕ್ಸ್ ಇದೆ, ರಿಮೋಟ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇದೆ, IoT ಇದೆ, ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತಿದೆ, ರೋಬೋಟಿಕ್ ಪ್ರಾಸೆಸ್ ಆಟೋಮೇಷನ್ ಅಂತಿದೆ, ವರ್ಚುವಲ್ ಆ್ಯಂಡ್ ಆಗ್ಮೆಂಟೆಡ್ ರಿಯಾಲಿಟಿ, ಟೈಮ್ ಟ್ರ್ಯಾಕಿಂಗ್ ಸಾಫ್ಟ್ವೇರ್ ಇದೆ. ಸೊ ಇವೆಲ್ಲ ರೀಸೆಂಟ್ ಟ್ರೆಂಡ್ಸು ನಮ್ಮ ಡಿಜಿಟಲ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ ಹಳೆ ಕಾಲದ ಥರ ಗ್ಯಾನ್ ಚಾರ್ಟು ಅಥವಾ PERT CPM ಇಟ್ಕೊಂಡು ಒಂದು ಚಾರ್ಟ್ ನೋಡಿಕೊಂಡು ಕೆಲಸ ಮಾಡೋ ಕಾಲ ಮುಗಿದಿದೆ. ಸೊ ಡಿಜಿಟಲ್ ಟ್ರೆಂಡ್ಸಲ್ಲಿ ಇದೆಲ್ಲ ನಿಮಗೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ಇನ್ನು ಕ್ಲೌಡ್ ಟೆಕ್ನಾಲಜಿ ಅಂದರೆ ಏನು? ಸೊ ಇಟ್ ಈಸ್ ಅ ವರ್ಚುವಲ್ ಸ್ಟೋರೇಜ್ ಸ್ಪೇಸ್ ದಟ್ ಎಕ್ಸಿಸ್ಟ್ಸ್ ಆನ್ ದ ಇಂಟರ್ನೆಟ್ ಯೂಸ್ ಮಾಡಿಕೊಂಡು ನಿಮ್ಮ ವರ್ಚುವಲ್ ಸ್ಟೋರೇಜ್ ಸ್ಪೇಸ್ನ ಏನು ಆಕ್ಸೆಸ್ ಮಾಡೋದಕ್ಕೆ ನಾವು ಕ್ಲೌಡ್ ಟೆಕ್ನಾಲಜಿ ಅಂತ ಕರಿತೀವಿ. ಇಲ್ಲಿ ಅವ್ರದ್ದು ಡಿಜಿಟಲ್ ರಿಸೋರ್ಸಸ್ ಸಚ್ as ಸಾಫ್ಟ್ವೇರ್ಸು, ಅಪ್ಲಿಕೇಶನ್ಸು, ಫೈಲ್ಸ್ನೆಲ್ಲ ಸ್ಟೋರ್ ಮಾಡ್ಬೋದು. ಇನ್ನು IoT ಅಂತ ಹೇಳಿದ್ರೆ ಇಟ್ ರೆಫರ್ಸ್ ಟು ದ ಪ್ರೋಸೆಸ್ ಆಫ್ ಕನೆಕ್ಟಿಂಗ್ ಎವ್ರಿ ಡೇ ಫಿಸಿಕಲ್ ಆಬ್ಜೆಕ್ಟ್ಸ್ ಟು ದ ಇಂಟರ್ನೆಟ್ ಫ್ರಮ್ ಹೌಸ್ ಹೋಲ್ಡ್ ಆಬ್ಜೆಕ್ಟ್ಸ್ ಲೈಕ್ ಲೈಟ್ ಬಲ್ಬಿಂದ ಹಿಡಿದು ಹೆಲ್ತ್ ಕೇರ್ ತನಕ ನಿಮ್ಮ ಫಿಂಗರ್ ಟಿಪ್ಪಲ್ಲಿ ಇಂಟರ್ನೆಟ್ ಯೂಸ್ ಮಾಡಿಕೊಂಡು ಅದನ್ನು ಆಪ್ರೇಟ್ ಅಥವಾ ಕನೆಕ್ಟ್ ಮಾಡೋದಕ್ಕೆ IoT ಅಂತ ಕರಿತೀವಿ. ಇನ್ ಆಗ್ಮೆಂಟೆಡ್ ರಿಯಾಲಿಟಿ ಅಂತ ಹೇಳಿದ್ರೆ ರಿಯಲ್ ಟೈಮ್ ಯೂಸ್ ಆಫ್ ಇನ್ಫಾರ್ಮೇಷನ್ ಇನ್ ದ ಫಾರ್ಮ್ ಆಫ್ ಟೆಕ್ಸ್ಟ್, ಗ್ರಾಫಿಕ್ಸ್, ಆಡಿಯೋ ಅಥವಾ ಅದರ್ ವರ್ಚುವಲ್ ಎನ್ವೈರ್ನ್ಮೆಂಟ್. ಸೊ ದಿಸ್ ಇಸ್ ದ ಡೆಫಿನೇಷನ್ ಆಫ್ AR. ಅಂದರೆ ರಿಯಲ್ ಟೈಮ್ ಯೂಸ್ ಆಫ್ ಏನು ಇನ್ಫಾರ್ಮೇಷನ್ ಇರುತ್ತೆ ಅದನ್ನ ರಿಯಲ್ ಟೈಮ್ ಆಗಿ ಟೆಕ್ಸ್ಟು, ಗ್ರಾಫಿಕ್ಸ್ ಅಥವಾ ಆಡಿಯೋ ಅಥವಾ ವರ್ಚುವಲ್ ಎನ್ಹಾನ್ಸ್ಮೆಂಟಿಂದ ನಾವು ಅದನ್ನು ಯೂಸ್ ಮಾಡಿದ್ರೆ ಅದು ಆಗ್ಮೆಂಟೆಡ್ ರಿಯಾಲಿಟಿ ಅಂತ ಕರಿತೀವಿ. ಕಂಪ್ಯೂಟರ್ ಬೇಸ್ಡ್ ಸಿಮ್ಯುಲೇಷನ್ ಯೂಸ್ ಮಾಡಿಕೊಂಡು 3D ಎನ್ವೈರ್ನ್ಮೆಂಟ್ನ ಕ್ರಿಯೇಟ್ ಮಾಡಿ ಆರ್ಟಿಫಿಷಿಯಲ್ ಆಗಿ, ಆಮೇಲೆ ನೀವು ಅದನ್ನು ಗಾಗಲ್ಸ್ ಅಥವಾ ಸೆನ್ಸರ್ ಫಿಟೆಡ್ ಗ್ಲೌಸ್ ಮುಖಾಂತರ ಫೀಲ್ ಮಾಡಿದ್ರೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ವರ್ಚುವಲ್ ರಿಯಾಲಿಟಿ ಅಂತ ಕರಿತೀವಿ. ಸೊ ಫೈಲ್ಸು, ಟೆಕ್ಸ್ಟು, ಗ್ರಾಫಿಕ್ಸ್, ಆಡಿಯೋ ಇಂದ ಬಂದರೆ ಆಗ್ಮೆಂಟೆಡ್, 3D ಎನ್ವೈರ್ನ್ಮೆಂಟಲ್ಲಿ ನೀವು ಅದನ್ನು ಫೀಲ್ ಮಾಡಿದ್ರೆ ವರ್ಚುವಲ್ ಅಂತ ಕರಿತೀವಿ. ಇದು ತುಂಬ ಇಂಪಾರ್ಟೆಂಟು ಡಿಫ್ರೆನ್ಸಸ್ಸು. ಆಲ್ರೆಡಿ ಹೇಳಿದಾಗೆ ಆಗ್ಮೆಂಟೆಡ್ ರಿಯಾಲಿಟಿ ಅಂತ ಹೇಳಿದ್ರೆ ವರ್ಚುವಲ್ ಎಲಿಮೆಂಟ್ಸ್ ಓವರ್ಲೈಡ್ ಆನ್ ರಿಯಲ್ ವರ್ಲ್ಡಲ್ಲಿ ನೋಡುವಂಥದ್ದು. ಇಲ್ಲಿ ಕಂಪ್ಯೂಟರಿಂದ ಬರುವಂತಹ 3D ಸಿಮ್ಯುಲೇಷನಿಂದ ನೋಡುವಂಥದ್ದು ಯಾವುದರಲ್ಲಿ ವರ್ಚುವಲ್ ರಿಯಾಲಿಟಿ. ರಿಯಲ್ ವರ್ಲ್ಡ್ ಮತ್ತು ವರ್ಚುವಲ್ ಇನ್ಫಾರ್ಮೇಷನ್ ಎರಡೂ ಕ್ಲಬ್ ಆಗಿರುತ್ತೆ AR ಅಲ್ಲಿ. ಇದು ಕಂಪ್ಲೀಟ್ ಆಗಿ ವರ್ಚುವಲ್ ಎನ್ವೈರ್ನ್ಮೆಂಟ್ ಅಂತ ಕರಿಬೋದು. ಸೊ ರಿಯಲ್ ವರ್ಲ್ಡ್ ಆಬ್ಜೆಕ್ಟ್ಸ್ ಜೊತೆ ಇಂಟ್ರಾಕ್ಟ್ ಮಾಡುತ್ತೆ AR, ವಿತಿನ್ ವರ್ಚುವಲ್ ವರ್ಲ್ಡ್ ಜೊತೆ ಇಂಟ್ರಾಕ್ಟ್ ಮಾಡುತ್ತೆ VR. ಸ್ಮಾರ್ಟ್ಫೋನ್ಸು, ಟ್ಯಾಬ್ಲೆಟ್ಸ್ ಅಥವಾ AR ಗ್ಲಾಸಸ್ಗೆ ನಾವು ಎಕ್ಸಾಂಪಲ್ಸ್ ಅಥವಾ ಡಿವೈಸಸ್ ಅಂತ ಹೇಳ್ತೀವಿ AR ಯೂಸ್ ಮಾಡೋದಕ್ಕೆ. ವರ್ಚುವಲ್ ಹೆಡ್ಸೆಟ್ಸು, ಗ್ಲೌಸು, ಸೆನ್ಸಾರ್ಸ್ಗೆ ನಾವು ವರ್ಚುವಲ್ ರಿಯಾಲಿಟಿ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ರಿಯಲ್ ವರ್ಲ್ಡ್ ಎಕ್ಸ್ಪೀರಿಯನ್ಸ್ನ ಎನ್ಹ್ಯಾನ್ಸ್ ಮಾಡುತ್ತೆ, ವರ್ಚುವಲ್ ವರ್ಲ್ಡ್ ಎಕ್ಸ್ಪೀರಿಯನ್ಸ್ನ ಎನ್ಹ್ಯಾನ್ಸ್ ಮಾಡುತ್ತೆ. ಎಕ್ಸಾಂಪಲ್ಸ್ ಬಂದು AR ನ್ಯಾವಿಗೇಷನ್ನು, IKEA ಪ್ಲೇಸ್ ಆ್ಯಪ್ಸ್, AR ಆ್ಯಪ್ಸು, ಈ ಕಡೆ 3D ಮೂವೀಸು, VR ಗೇಮ್ಸು, ವರ್ಚುವಲ್ ಮೀಟಿಂಗ್ಸ್ ಅಂತ ಕರಿಬೋದು. ಇನ್ನು AR VR ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ ಏನೇನು ಅಪ್ಲಿಕೇಶನ್ ಮಾಡ್ತಾರೆ, ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಆರ್ಕಿಟೆಕ್ಚರ್ಸು, ಮಾರ್ಕೆಟಿಂಗ್ಸ್, ಎಜುಕೇಷನ್, ವಿಷುವಲ್ ಇಂಡಸ್ಟ್ರೀಸ್, ಆಟೋಮೊಬೈಲ್ಸ್, ಸರ್ವಿಸ್ ಸಪೋರ್ಟ್, ಡಿಫೆನ್ಸ್, ಹೆಲ್ತ್ ಕೇರ್, ಮ್ಯಾನುಫ್ಯಾಕ್ಚರಿಂಗ್, ಇಲ್ಲೆಲ್ಲ ನಾವು AR ಮತ್ತು VR ಅಪ್ಲಿಕೇಶನ್ಸ್ನ ನೋಡ್ತೀವಿ. ಇನ್ನು ಬೆನಿಫಿಟ್ಸಿಗೆ ಬಂದರೆ ದೆರ್ ಇಸ್ ಒನ್ ಮೋರ್ ಕಾನ್ಸೆಪ್ಟ್ ಕಾಲ್ ಸ್ಮಾರ್ಟ್ ಸಿಟೀಸ್. ನೀವು ನೋಡ್ಬೋದು, ಆ ಸ್ಮಾರ್ಟ್ ಸಿಟೀಸ್ ಆರ್ ದ ಅರ್ಬನ್ ಏರಿಯಾಸ್ ವೇರ್ ದೇ ಯೂಸ್ IoTs, AI ಯೂಸ್ ಮಾಡ್ತಾರೆ, ಕ್ಲೌಡ್ ಕಂಪ್ಯೂಟಿಂಗ್ ಯೂಸ್ ಮಾಡ್ತಾರೆ. ಎಲ್ಲಿಗೆ ಅಂತ ಹೇಳಿದ್ರೆ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡೋದಕ್ಕೆ, ಪಬ್ಲಿಕ್ ಸರ್ವಿಸಸಲ್ಲಿ, ರಿಸೋರ್ಸಸ್ ಮ್ಯಾನೇಜ್ಮೆಂಟಲ್ಲೆಲ್ಲ ಯೂಸ್ ಮಾಡುವಂತಹ ಒಂದು ಫೀಲ್ಡ್ಗೆ ನಾವು ಸ್ಮಾರ್ಟ್ ಸಿಟೀಸ್ ಅಂತ ಕರಿತೀವಿ.
coming to the coming to the benefits of digital technologies, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ ಡಿಜಿಟಲ್ ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ ಎಫಿಷಿಯನ್ಸಿ ವಿಲ್ ಬಿ ಇಂಪ್ರೂವ್ಡ್, ಕೊಲಾಬ್ರೇಷನ್ ವಿಲ್ ಬಿ ಬೆಟರ್, ರಿಯಲ್ ಟೈಮ್ ಟ್ರ್ಯಾಕಿಂಗ್ ಆಗುತ್ತೆ, ಡೇಟಾ ಡ್ರಿವನ್ ಡಿಸಿಷನ್ಸ್, ಕಾಸ್ಟ್ ಸೇವಿಂಗ್ಸ್ ಆ್ಯಂಡ್ ಹೈಯರ್ ಕ್ವಾಲಿಟಿ ಆ್ಯಂಡ್ ಪ್ರೊಡಕ್ಟಿವಿಟಿ. ಇಷ್ಟು ಕೂಡ ನಾವು ಬೆನಿಫಿಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಲೆಟ್ ಅಸ್ ಮೂವ್ ಆನ್ ಟು ದ ಕ್ವಶನ್ಸ್ ಫ್ರಮ್ ದೀಸ್ ಟು ಮೈಂಡ್ ಮ್ಯಾಪ್ಸ್. ಏನು ಸೆಕೆಂಡ್ ಪಾರ್ಟ್ ಮತ್ತು ಇದ್ರದ್ದು ಎರಡರದ್ದು ಕ್ವಶನ್ಸ್ ನೋಡ್ತಾ ಬರೋಣ. ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಅಥವಾ ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ಏನಕ್ಕೆ ಮಾಡ್ತಾರೆ? ಆಸ್ ದ ನೇಮ್ ಇಂಡಿಕೇಟ್ಸ್, ಇಟ್ ವಿಲ್ ಮೆಷರ್ ದ ಪ್ರಾಜೆಕ್ಟ್ ಪರ್ಫಾರ್ಮೆನ್ಸ್. ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ಇಲ್ಲಿ ಯಾವುದೇ ಥರ ಪ್ರಾಜೆಕ್ಟು ಸ್ಟಾಪ್ ಆಗೋದಿಲ್ಲ, ಕಾಸ್ಟ್ ಇನ್ಕ್ರೀಸ್ ಆಗೋದಿಲ್ಲ ಅಥವಾ ಪ್ಲಾನಿಂಗ್ ಅವಾಯ್ಡ್ ಆಗೋದಿಲ್ಲ. ಇಟ್ ವಿಲ್ ಓನ್ಲಿ ಮೆಷರ್ಸ್ ದ ಪ್ರಾಜೆಕ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಸೊ ERR ಈಸ್ ಬೇಸ್ಡ್ ಆನ್, ERR ಅಂತ ಹೇಳಿದ್ರೆ ನಾನು ಹೇಳಿದೆ ಎಕನಾಮಿಕ್ ರೇಟ್ ಆಫ್ ರಿಟರ್ನ್ ಅಂತ. ಕಾಸ್ಟ್ ಮತ್ತು ಬೆನಿಫಿಟ್ ಅನಾಲಿಸಿಸಿಂದ ಮಾಡುವಂತಹ ಡೇಟಾ ಇದು. ಹಾಗಾಗಿ it is based on cost benefit analysis. There is no accounting data or guesswork or experience. It is purely on cost benefit analysis. ಸೊ BRR ಅಂದರೆ ಏನು ಅಂತ ಕೇಳ್ತಿದ್ದಾರೆ. BRR ಅಂತ ಹೇಳಿದ್ರೆ ಸೊ ಕಾಸ್ಟ್ ಏನು ಬುಕ್ ರೇಟ್ ಆಫ್ ರಿಟರ್ನು, ನೀವು ಬುಕ್ ಇನ್ಕಮ್, BRR ಅಂದರೆ ಬುಕ್ ರೇಟ್ ಆಫ್ ರಿಟರ್ನ್. ಹಾಗಾಗಿ ಬುಕ್ ಇನ್ಕಮ್ ಡಿವೈಡೆಡ್ ಬೈ ಬುಕ್ ವ್ಯಾಲ್ಯೂ ಅನ್ನೋದು ಇಟ್ ಈಸ್ ದ ಡೆಫಿನೇಷನ್ ಆಫ್ BRR ಅಂತ ಹೇಳ್ಬೋದು. ಸೊ ಬುಕ್ ವ್ಯಾಲ್ಯೂ ಅಂತ ಹೇಳಿದ್ರೆ ಕಾಸ್ಟ್ ಆಫ್ ಅಸೆಟ್ ಇನ್ ಬ್ಯಾಲೆನ್ಸ್ ಶೀಟ್. ಮಾರ್ಕೆಟ್ ಪ್ರೈಸ್, ಸೆಲ್ಲಿಂಗ್ ಪ್ರೈಸ್, ಪ್ರಾಫಿಟ್ ಬರೋದಿಲ್ಲ. ನಿಮ್ಮ ಒಂದು ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಅದು ಎಷ್ಟು ಕಾಸ್ಟ್ ಇದೆ ಅಂತ ನೀವು ತಿಳ್ಕೊಂಡ್ರೆ ದಟ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ ಅ ಬುಕ್ ವ್ಯಾಲ್ಯೂ. ಸೊ ಅಬಾಂಡ್ಮೆಂಟ್ ಡಿಸಿಷನ್ ಅಂತ ನಾನು ಆಲ್ರೆಡಿ ಹೇಳಿದೆ. ನೆಟ್ ಪ್ರಾಫಿಟ್ ವ್ಯಾಲ್ಯೂ ಕಂಪೇರ್ ಮಾಡ್ತಾರೆ, ಅಬಾಂಡ್ಮೆಂಟ್ ಮಾಡಬೇಕಾ ಅಥವಾ ಕಂಟಿನ್ಯೂ ಮಾಡಬೇಕಾ ಅಂತ. ಸೊ ಇಟ್ ಈಸ್ ಬೇಸ್ಡ್ ಆನ್ NPV, ನೆಟ್ ಪ್ರಾಫಿಟ್ ವ್ಯಾಲ್ಯೂ ಕಂಪ್ಯಾರಿಷನ್. ಈಗ ತಾನೇ ಹೇಳಿದೆ ನಾನು ಅದನ್ನು. ಸೊ ದಟ್ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ್ಯಾಟ್. ಸೊ ಪ್ರಾಜೆಕ್ಟ್ನ ಯಾವಾಗ ನಿಲ್ಲಿಸಬೇಕು, ಅಬಾಂಡನ್ ಮಾಡಬೇಕು ಅಂತ ಹೇಳಿದ್ರೆ ಅಬಾಂಡ್ಮೆಂಟ್ ನೆಟ್ ಪ್ರಾಫಿಟ್ ವ್ಯಾಲ್ಯೂ ಕಂಟಿನ್ಯೂಷನ್ ನೆಟ್ ಪ್ರಾಫಿಟ್ ವ್ಯಾಲ್ಯೂಗಿಂತ ಜಾಸ್ತಿ ಇದ್ದರೆ ನಾವು ಪ್ರಾಜೆಕ್ಟ್ನ ಅಬಾಂಡನ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ಪ್ರಾಜೆಕ್ಟ್ ಆಡಿಟ್ ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ಆಸ್ ದ ನೇಮ್ ಇಂಡಿಕೇಟ್ಸ್, ಇಟ್ ಈಸ್ ಅ ಸಿಸ್ಟಮ್ಯಾಟಿಕ್ ಎಕ್ಸಾಮಿನೇಷನ್ ಆಫ್ ಯುವರ್ ವರ್ಕ್. ಹಾಗಾಗಿ ಇದು ಕರೆಕ್ಟ್ ಆಪ್ಷನ್ ಆಗುತ್ತೆ. ಆಡಿಟ್ ನಿಮ್ಗೆ ಹೆಂಗೆ ಹೆಲ್ಪ್ ಮಾಡುತ್ತೆ? ಸೊ ಪ್ರಾಬ್ಲಮ್ನ ಇಗ್ನೋರ್ ಮಾಡೋದಿಲ್ಲ, ಡಿಲೇನ ಎಂಕರೇಜ್ ಮಾಡೋದಿಲ್ಲ, ಕಂಟ್ರೋಲ್ನ ಅವಾಯ್ಡ್ ಮಾಡೋದಿಲ್ಲ. ಇಟ್ ವಿಲ್ ಐಡೆಂಟಿಫೈ ದ ಕಾಸ್ಟ್ ಓವರ್ರನ್ಸ್. ಆವಾಗ ನಿಮ್ಗೆ ಏನು ಮಾಡುತ್ತೆ, ಕಾಸ್ಟ್ ಜಾಸ್ತಿ ಎಲ್ಲಿ ಪೋಲಾಗ್ತಾ ಇದೆ ಅಂತ ನೀವು ಚೆಕ್ ಮಾಡಿಕೊಂಡು ಅದನ್ನು ಐಡೆಂಟಿಫೈ ಮಾಡಿ ಸರಿ ಮಾಡ್ಕೋಬಹುದು. ಸೊ ದಟ್ ಈಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ಆಡಿಟರ್ದು ಒಂದು ಫಂಕ್ಷನ್ ಕೇಳಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ಕೊಟ್ಟಿರುವಂಥ ಆಪ್ಷನ್ಸಲ್ಲಿ 3 ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಇರ್ತದೆ. ಹಿ ಈಸ್ ನಾಟ್ ಗೋಯಿಂಗ್ ಟು ಇಗ್ನೋರ್ ಎನಿ ಕಾಂಟ್ರಾಕ್ಟ್ಸ್, ಹಿ ವಿಲ್ ನಾಟ್ ಇನ್ಕ್ರೀಸ್ ಎನಿ ಕಾಸ್ಟ್, ಹಿ ವಿಲ್ ನಾಟ್ ಅವಾಯ್ಡ್ ಎನಿ ರಿಪೋರ್ಟಿಂಗ್ ಕೈಂಡ್ ಆಫ್ ಥಿಂಗ್, ಹಿ ವಿಲ್ ಅನಲೈಸ್ ದ ಇನ್ಎಫಿಷಿಯನ್ಸಿ ಪರ್ಫಾರ್ಮ್ಡ್ ಇನ್ ಅ ಪ್ರಾಜೆಕ್ಟ್ ಟೀಮ್. ಅಂದರೆ ಪ್ರಾಜೆಕ್ಟಲ್ಲಿ ಏನಾದ್ರು ತಪ್ಪಾಗಿದೆಯಾ ಅಂತ ಚೆಕ್ ಮಾಡಿ ಅದನ್ನು ರೆಕ್ಟಿಫೈ ಮಾಡ್ತಾರೆ. ಹಾಗಾಗಿ ದಿಸ್ ಈಸ್ ದ ಫಂಕ್ಷನ್ ಆಫ್ ಅ ಪ್ರಾಜೆಕ್ಟ್ ಆಡಿಟರ್. ಸೊ ಆಡಿಟ್ ಪ್ರೋಗ್ರಾಮ್ ಏನೇನೆಲ್ಲ ಒಳಗೊಂಡಿರ್ತದೆ? ಪ್ಲಾನಿಂಗ್ ಮಾತ್ರನಾ, ಕಾಸ್ಟಿಂಗ್ ಮಾತ್ರನಾ, ರಿಪೋರ್ಟಿಂಗ್ ಮಾತ್ರನಾ? ಸೊ ಆಡಿಟ್ ಪ್ರೋಗ್ರಾಮು ಕಾಸ್ಟ್ನ ರೆಕಾರ್ಡ್ ಮಾಡುತ್ತೆ ಮತ್ತು ಕಂಪ್ಯಾರಿಸನ್ ಆಫ್ ಪರ್ಫಾರ್ಮೆನ್ಸ್, ಅಂದರೆ ಏನು ಕೆಲಸ ನಡೀತಾ ಇದೆ ಅದನ್ನ ಟಾರ್ಗೆಟ್ ವ್ಯಾಲ್ಯೂಸ್ ಏನು ಸೆಟ್ ಮಾಡಿದ್ರು ಅದ್ರ ಜೊತೆಗೆ ಕಂಪೇರ್ ಮಾಡೋದ್ರಿಂದ ರೆಕಾರ್ಡಿಂಗ್ ಕಾಸ್ಟ್ ಮತ್ತು ಕಂಪೇರಿಂಗ್ ಪರ್ಫಾರ್ಮೆನ್ಸ್ ಅನ್ನೋದು ಇದಕ್ಕೆ ಕರೆಕ್ಟ್ ಆಪ್ಷನ್ ಆಗುತ್ತೆ. ಕಮಿಂಗ್ ಟು ದ ಮ್ಯಾಥ್ ದಿ ಫಾಲೋಯಿಂಗ್ ಕ್ವಶನ್ಸ್. ಸೊ ERR ಆ್ಯಂಡ್ BRR ಅಂತ ಕೇಳ್ತಿದ್ದಾರೆ. ಇಲ್ಲಿ ನೋಡ್ಬೋದು. ಸೊ ಪ್ರಾಜೆಕ್ಟ್ ಆಡಿಟು, ಸಿಸ್ಟಮ್ಯಾಟಿಕ್ ಎಕ್ಸಾಮಿನೇಷನ್ನು, ಅಬಾಂಡ್ಮೆಂಟು, NPV ಡಿಸಿಷನ್ನು. ಸೊ CD ಅನ್ನೋದು ಕರೆಕ್ಟ್ ಆಪ್ಷನ್ ಆಯಿತು. ಈಗ 1ಗೆ ಮತ್ತು Bಗೆ ಎರಡರ ಮಧ್ಯೆ ಡಿಫ್ರೆನ್ಸ್ ನೋಡ್ತಾ ಬನ್ನಿ. ERR ಅಂದರೆ ಎಕನಾಮಿಕ್ ರೇಟ್ ಆಫ್ ರಿಟರ್ನ್ ಆಗಿರೋದ್ರಿಂದ, ಸೊ ಯು ಕ್ಯಾನ್ ಸಿ ಎಕನಾಮಿಕ್ ಕಂಪ್ಯಾರಿಸನ್. BRR ಅಂದರೆ ಬುಕ್ ವ್ಯಾಲ್ಯೂ ಆಗಿರೋದ್ರಿಂದ ಅಕೌಂಟಿಂಗ್ ರಿಟರ್ನ್ನ ಕಂಪೇರ್ ಮಾಡ್ತಾರೆ. ಹಾಗಾಗಿ ಸೊ BACD ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ಅಸರ್ಷನ್ ರೀಸನ್ ಕ್ವಶನ್ ತಗೊಳ್ಳೋಣ. ಅ ಪ್ರಾಜೆಕ್ಟ್ ಆಡಿಟ್ ಹೆಲ್ಪ್ಸ್ ಇನ್ ಐಡೆಂಟಿಫೈ ಕಾಸ್ಟ್ ಓವರ್ರನ್ಸ್. ಎಸ್, ಟೈಮ್ ಮತ್ತು ಕಾಸ್ಟ್ ಎರಡನ್ನೂ ಕಂಡುಹಿಡಿಯುತ್ತೆ, ಐಡೆಂಟಿಫೈ ಮಾಡುತ್ತೆ. ಇಟ್ ಪ್ರೊವೈಡ್ ಸಿಸ್ಟಮ್ಯಾಟಿಕ್ ಇವ್ಯಾಲ್ಯೂಯೇಷನ್ ಆಫ್ ಪ್ರಾಜೆಕ್ಟ್ ಪರ್ಫಾರ್ಮೆನ್ಸ್. ಇದು ಕೂಡ ಕರೆಕ್ಟ್ ಆಗಿದೆ. ಹಾಗಾಗಿ ಎರಡಕ್ಕೂ ರಿಲೇಷನ್ ಇರೋದ್ರಿಂದ, ಅಂದರೆ ಪ್ರಾಜೆಕ್ಟ್ ಪರ್ಫಾರ್ಮೆನ್ಸ್ನ ಸರಿಯಾಗಿ ಇವ್ಯಾಲ್ಯೂಯೇಟ್ ಮಾಡೋದ್ರಿಂದ ಕಾಸ್ಟ್ ಓವರ್ರನ್ ಆಗಿದೆಯಾ ಇಲ್ವೋ ಅಂತ ಗೊತ್ತಾಗುತ್ತೆ. ಸೊ ಬೋತ್ A and B are true and R is the correct explanation of A ಅನ್ನೋದು ಸರಿ ಆಪ್ಷನ್ ಇಲ್ಲಿ. ಇನ್ನು ಒಂದು ಕ್ವಶನ್ ನಾವು ವಿಲ್ ಮೂವ್ ಆನ್ ಟು ದ ಅನಾಲಜಿ ಕ್ವಶನ್. ERR ಅಂದರೆ ಕಾಸ್ಟ್ ಬೆನಿಫಿಟ್.
BRR ಅಂದರೆ ಅಕೌಂಟಿಂಗ್ ಅರ್ನಿಂಗ್ಸ್, ಎಷ್ಟು ಬುಕ್ ವ್ಯಾಲ್ಯೂವಲ್ಲಿ ಎಷ್ಟು ಅರ್ನಿಂಗ್ಸ್ ಬಂದಿದೆ ಅನ್ನೋದನ್ನು ತೋರಿಸುವಂಥದ್ದು. ದರ್ ಇಸ್ ನೋ ಮಾರ್ಕೆಟ್ ಪ್ರೈಸ್, ಟೈಮ್ ಡ್ಯೂರೇಷನ್ ಆರ್ ರಿಸ್ಕ್ ಹಿಯರ್. ಸೊ ಬಿ ಇಸ್ ದ ಕರೆಕ್ಟ್ ಆಪ್ಷನ್. So coming to the digital technology in project management mainly helps in, ಸೊ ಇಲ್ಲಿ ಯಾವುದೇ ಥರ ಮ್ಯಾನ್ಯುವಲ್ ವರ್ಕ್ ಇನ್ಕ್ರೀಸ್ ಆಗೋದಿಲ್ಲ, ಕಮ್ಯುನಿಕೇಷನ್ ರಿಡ್ಯೂಸ್ ಆಗೋದಿಲ್ಲ, ಪ್ಲಾನಿಂಗ್ ಎಲಿಮಿನೇಟ್ ಆಗೋದಿಲ್ಲ. ಸೊ ರಿಯಲ್ ಟೈಮ್ ಡೇಟಾನ ಟ್ರ್ಯಾಕ್ ಮಾಡಿ ರಿಸೋರ್ಸ್ ಮ್ಯಾನೇಜ್ಮೆಂಟ್ನ ಇಲ್ಲಿ ಡಿಜಿಟಲ್ ಟೆಕ್ನಾಲಜಿಲಿ ಮ್ಯಾನೇಜ್ ಮಾಡ್ತಾರೆ. ಸೊ ಕ್ಲೌಡ್ ಟೆಕ್ನಾಲಜಿಗೆ ಒಂದು ಎಕ್ಸಾಂಪಲ್ ಕೇಳಿದ್ದಾರೆ, ಲೋಕಲ್ ಸ್ಟೋರೇಜ್ ಇನ್ ಕಂಪ್ಯೂಟರ ಅಥವಾ ಇಂಟರ್ನೆಟ್ ಬೇಸ್ಡ್ ಸ್ಟೋರೇಜ್ ಆಫ್ ಡೇಟಾನ, ಪೇಪರ್ ಫೈಲ, ಮ್ಯಾನ್ಯುವಲ್ ರೆಕಾರ್ಡ. ಇದೆರಡು ಔಟ್ಡೇಟೆಡ್. ಲೋಕಲ್ ಸ್ಟೋರೇಜ್ ಆಫ್ ಕಂಪ್ಯೂಟರ್ ಅಂದರೆ ಸ್ಮಾಲ್ ಡೇಟಾ, ಅಲ್ಲಿ ಯಾವುದೇ ಥರ ಇಂಟರ್ನೆಟ್ ಬೇಕಾಗಿರಲ್ಲ. ಹಾಗಾಗಿ ಕ್ಲೌಡ್ ಟೆಕ್ನಾಲಜಿಗೆ ಇಂಟರ್ನೆಟ್ ಬೇಕಾಗಿರೋದ್ರಿಂದ ಇಟ್ ಈಸ್ ಆಲ್ಸೋ ರೆಫರ್ಡ್ ಆಸ್ ಇಂಟರ್ನೆಟ್ ಬೇಸ್ಡ್ ಸ್ಟೋರೇಜ್ ಆಫ್ ಡೇಟಾ ಅಂತ ಕರಿಬಹುದು. ಸೊ IoT ಅಂದರೆ ಏನು ಅಂತ ಕೇಳಿದ್ದಾರೆ. IoT ಇಂಟರ್ನೆಟ್ ಆಫ್ ಟೂಲ್ಸ್ ಅಂತ ನೋ, ಕನೆಕ್ಷನ್ ಆಫ್ ಫಿಸಿಕಲ್ ಆಬ್ಜೆಕ್ಟ್ ಟು ದ ಇಂಟರ್ನೆಟ್. ಸೊ ಫಿಸಿಕಲ್ ಆಬ್ಜೆಕ್ಟ್ಸ್ ಏನಿರುತ್ತೋ ಅದನ್ನು ಲೈಕ್ ಲೈಟಿಂಗ್, ಸ್ವಿಚಿಂಗ್ ಆನ್ ದ ಬಲ್ಬ್ಸ್, ಸ್ವಿಚಿಂಗ್ ಆನ್ ದ ಫ್ಯಾನ್ಸ್, ಅದಕ್ಕೆ ನಾವು ಫಿಸಿಕಲ್ ಆಬ್ಜೆಕ್ಟ್ಸ್ನ ಕನೆಕ್ಟ್ ಮಾಡೋದು ಅಂತೀವಿ. ಅಲ್ಲಿ ಯಾವುದೇ ಥರ ಟೆಕ್ನಾಲಜಿ ಆಫ್ಲೈನಲ್ಲಿ ಇಂಟಿಗ್ರೇಟ್ ಮಾಡಲ್ಲ. ಸಾಫ್ಟ್ವೇರ್ ಡೆವಲಪ್ಮೆಂಟು ಕೂಡ ನಾವು ಅದೊಂದಕ್ಕೆ ಮಾತ್ರ ನಾವು IoTನ ರೆಫರ್ ಮಾಡೋದಿಲ್ಲ. ಕಂಪ್ಯೂಟರ್ ಜನರೇಟೆಡ್ 3D ಎನ್ವೈರನ್ಮೆಂಟ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ವರ್ಚುವಲ್ ರಿಯಾಲಿಟಿಲಿ ಯೂಸ್ ಮಾಡ್ತಾರೆ. ಆಗ್ಮೆಂಟೆಡ್ ರಿಯಾಲಿಟಿ, ರಿಯಲ್ ಟೈಮ್ ಡೇಟಾ, IoT ಇಂಟರ್ನೆಟ್ ಬೇಸ್ಡ್, ಕ್ಲೌಡ್ ಇಂಟರ್ನೆಟ್ ಬೇಸ್ಡ್ ಡೇಟಾ ಸ್ಟೋರಿಂಗ್. ಹಾಗಾಗಿ VR ಅನ್ನೋದು ಕರೆಕ್ಟ್ ಆಪ್ಷನ್. ಬಿಗ್ ಡೇಟಾ ಅನಾಲಿಟಿಕ್ಸ್ ಯಾವಾಗ ಹೆಲ್ಪ್ ಮಾಡುತ್ತೆ ನಿಮಗೆ? ನೀವು ಜಾಸ್ತಿ ಡೇಟಾನ ತಗೊಂಡು ಡಿಸಿಷನ್ ಮೇಕಿಂಗ್ ಮಾಡಿದ್ರೆ ದಟ್ ವಿಲ್ ರೆಫರ್ಸ್ ಟು ಆಸ್ ಬಿಗ್ ಡೇಟಾ ಅನಾಲಿಟಿಕ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಯಾವುದೇ ಥರ ಡೇಟಾ ರಿಡ್ಯೂಸ್ ಆಗೋದಿಲ್ಲ, ಗೆಸ್ ವರ್ಕ್ ಡಿಸಿಷನ್ ಆಗೋದಿಲ್ಲ, ಟ್ರೆಂಡ್ಸ್ ಡಿಕ್ರೀಸ್ ಆಗೋದಿಲ್ಲ ಅಥವಾ ಇಗ್ನೋರ್ ಆಗೋದಿಲ್ಲ. ಡೇಟಾ ಡ್ರಿವನ್ ಡಿಸಿಷನ್ ಮೇಕಿಂಗ್ ಅಂತ ಕರಿತೀವಿ ಬಿಗ್ ಡೇಟಾಗೆ. ಲೆಟ್ಸ್ ಮೂವ್ ಆನ್ ಟು ಸಮ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಫ್ರಮ್ ದಿಸ್ ಯೂನಿಟ್. The purpose of conducting a project review. Project review ಏನಕ್ಕೆ ಮಾಡ್ತಾರೆ? ಸೊ ಟು ಕ್ಲೋಸ್ ದ ಪ್ರಾಜೆಕ್ಟಾ? ನೋ. ಟು ಇನಿಷಿಯೇಟ್ ದ ಪ್ರಾಜೆಕ್ಟು ಅಲ್ಲ. ಟು ಡೆವಲಪ್ ದ ಪ್ರಾಜೆಕ್ಟ್ ಸ್ಕೋಪ್ ಅಂತೂ ಅಲ್ವೇ ಅಲ್ಲ. ಇವೆಲ್ಲ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಮಾಡುವಂಥದ್ದು, ಇದೊಂದು ಮಾತ್ರ ಎಂಡಲ್ಲಿ ಮಾಡುವಂಥದ್ದು. ಎಂಡ್ಗಿಂತ ಮುಂಚೆ ರಿವ್ಯೂ ಆಗೋದ್ರಿಂದ ಪ್ರಾಜೆಕ್ಟ್ದು ಸರಿಯಾದ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಆಗ್ತಿದೆಯಾ ಇಲ್ವಾ, ಹಾಗಾಗಿ ಇದು ಕರೆಕ್ಟ್ ಆಪ್ಷನ್ ಆಗುತ್ತೆ. ಸೊ PERT ಫುಲ್ ಫಾರ್ಮ್ ಕೇಳಿದ್ದಾರೆ 2023 ಕ್ವಶನ್ ಪೇಪರಲ್ಲಿ. ಪ್ರೋಗ್ರಾಮ್ ಇವ್ಯಾಲ್ಯುವೇಷನ್. ಇಲ್ಲಿ ಪ್ರಾಜೆಕ್ಟ್ ಅಂತ ನಿಮಗೆ ಬರ್ಬೋದು, ಪ್ರೋಸೆಸ್ ಪರ್ಫಾರ್ಮೆನ್ಸ್ ಅಂತ ಡೌಟ್ ಬರ್ಬೋದು. ಪ್ರೋಗ್ರಾಮ್ ಇವ್ಯಾಲ್ಯುವೇಷನ್ ಟೆಕ್ನಿಕ್ ಅನ್ನೋದು ಕರೆಕ್ಟ್ ಆಪ್ಷನ್. ಪ್ರೋಗ್ರಾಮ್ ಬರುತ್ತೆ ಇಲ್ಲಿ, ದಟ್ ಯು ಶುಡ್ ಕೀಪ್ ಆನ್ ಯುವರ್ ಮೈಂಡ್. ನಾನ್ ರಿಪಿಟೇಟಿವ್ ಪ್ರಾಜೆಕ್ಟ್ಸ್ಗೆ ಯಾವ ಒಂದು ಟೂಲ್ನ ಯೂಸ್ ಮಾಡ್ತಾರೆ? ಸೊ ರಿಪಿಟೇಟಿವ್ ಪ್ರಾಜೆಕ್ಟ್ಸ್ಗೆ CPMನ ಯೂಸ್ ಮಾಡ್ತಾರೆ, ಸೇಮ್ ಟೈಪ್ ಇರುವಂಥ ಪ್ರಾಜೆಕ್ಟ್ಸ್ಗೆ. PERTನ ನಾವು ನಾನ್ ರಿಪಿಟೇಟಿವ್ ಪ್ರಾಜೆಕ್ಟ್ಸ್ಗೆ ಯೂಸ್ ಮಾಡ್ತೀವಿ. ಪ್ರಾಜೆಕ್ಟ್ ರಿವ್ಯೂ ಡಸ್ ನಾಟ್ ಕಂಟೈನ್. ಪ್ರಾಜೆಕ್ಟ್ ರಿವ್ಯೂ ಏನು ಒಳಗೊಂಡಿರಲ್ಲ. ಇವ್ಯಾಲ್ಯೂಯೇಷನ್ ಮಾಡ್ತಾರಾ, ಡೇಟಾ ಕಲೆಕ್ಷನ್ ಮಾಡ್ತಾರಾ, ಇನಿಷಿಯಲ್ ರಿವ್ಯೂ ಮಾಡ್ತಾರಾ, ಅಥವಾ ಇವ್ಯಾಲ್ಯೂಯೇಟಿಂಗ್ ದ ಕ್ಯಾಪಿಟಲ್ ಬಜೆಟ್ ಮಾಡಲ್ವಾ? ಅಂದರೆ ಏನೇನು ಮಾಡಲ್ಲ ಅಂತ ಕೇಳೋದ್ರಿಂದ ಇಲ್ಲಿ ಯಾವುದು ಇನ್ಕರೆಕ್ಟ್ ಆಪ್ಷನ್ ಅಂತ ನೀವು ತಗೋಬೋದು. ಇಲ್ಲಿ ಕ್ಯಾಪಿಟಲ್ ಬಡ್ಜೆಟ್ನ ನಾವೇನು ಇವ್ಯಾಲ್ಯೂಯೇಟ್ ಮಾಡಲ್ಲ. ಸೊ ದೇ ವಿಲ್ ಜಸ್ಟ್ ಇವ್ಯಾಲ್ಯೂಯೇಟ್ ದ ಪರ್ಫಾರ್ಮೆನ್ಸ್. ದೇ ವಿಲ್ ಟೇಕ್ ದ ಡೇಟಾ ಸಮಟೈಮ್ಸ್, ಬಟ್ ಮೆಜಾರಿಟಿ ಆಫ್ ದ ಟೈಮ್ ದೇ ವಿಲ್ ಇನಿಷಿಯಲ್ ರಿವ್ಯೂ ದ ಥಿಂಗ್ಸ್. ಕ್ಯಾಪಿಟಲ್ ಬಡ್ಜೆಟ್ನ ಇವ್ಯಾಲ್ಯೂಯೇಟ್ ಮಾಡ್ತಾರೆ ಕೆಲವೊಮ್ಮೆ. ಸೊ ಇಲ್ಲಿ ನೋಡೋದಾದ್ರೆ ಪ್ರಾಜೆಕ್ಟ್ ರಿವ್ಯೂ ಡಸ್ ನಾಟ್ ಕಂಟೈನ್ ಅಂತಿದೆ. ಸೊ ಇಲ್ಲಿ ಏನು ಮಾಡ್ತಾರೆ ಪ್ರಾಜೆಕ್ಟ್ ರಿವ್ಯೂ ಅವರು? ಪರ್ಫಾರ್ಮೆನ್ಸ್ನ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಸೊ ದೇ ವಿಲ್ ಇವ್ಯಾಲ್ಯೂಯೇಟ್ ದ ಕ್ಯಾಪಿಟಲ್ ಬಡ್ಜೆಟ್ ಆಲ್ಸೋ, ಸರಿಯಾದ ರೀತಿಯಲ್ಲಿ ಯೂಸ್ ಆಗ್ತಿದೆಯಾ ಅಂತ. ಇನಿಷಿಯಲ್ ರಿವ್ಯೂ ಮಾಡ್ತಾರೆ, ಬಟ್ ದೇ ಡೋಂಟ್ ಟೇಕ್ ದ ಡೇಟಾ ಕಲೆಕ್ಷನ್ ಎಲ್ಲ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಆಗುವಂಥದ್ದು, ರಿವ್ಯೂ ಸ್ಟೇಜಲ್ಲ. ಹಾಗಾಗಿ ಇದು ಕರೆಕ್ಟ್ ಆಪ್ಷನ್ ಅಲ್ಲ. ಇದು ಪ್ರಾಜೆಕ್ಟ್ ರಿವ್ಯೂ ಒಳಗೊಂಡಿರಲ್ಲ ಅಂತ ಹೇಳ್ಬೋದು. 2024 ಬಂದರೆ ಡ್ಯಾಶ್ ಈಸ್ ಅನ್ ಎಕ್ಸ್ಪರ್ಟ್ ಆಫ್ ಮೆಜರಿಂಗ್, ಕನ್ಫರ್ಮಿಂಗ್, ಇನ್ವೆಸ್ಟಿಗೇಟಿಂಗ್ ಅಂಡ್ ರಿಪೋರ್ಟಿಂಗ್ ಸ್ಟೇಟಸ್ ಆಫ್ ಪ್ರಾಜೆಕ್ಟ್. ಅಂದರೆ ಲಾಸ್ಟಲ್ಲಿ ಚೆಕ್ ಮಾಡುವಂಥ ಒಬ್ಬ ಮನುಷ್ಯ. ಅವ್ರು ಏನು ಮಾಡ್ತಾರೆ? ಮೆಜರ್ ಮಾಡ್ತಾರೆ, ಕನ್ಫರ್ಮ್ ಮಾಡ್ತಾರೆ, ಇನ್ವೆಸ್ಟಿಗೇಟ್ ಮಾಡ್ತಾರೆ, ರಿಪೋರ್ಟ್ ಮಾಡ್ತಾರೆ. ಅವ್ರಿಗೆ ಏನಂತ ಕರಿತೀವಿ? ಗೈಡ್ ಅಂತ ಏನೂ ಇಲ್ಲ, ರಿವ್ಯೂವರ್ ಅಂತ ಏನಿಲ್ಲ, ಅಡ್ವೈಸರ್ ಅಂತ ಏನಿಲ್ಲ. ಅವರೆಲ್ಲ ಸ್ಟಾರ್ಟಿಂಗಲ್ಲೇ ಬರುವಂಥವ್ರು. ಆಡಿಟರ್ ಅನ್ನೋರು ಇವೆಲ್ಲ ಕೆಲಸ ಮಾಡುವಂಥವ್ರು. ಹಾಗಾಗಿ ಆಡಿಟರ್ದು ಡೆಫಿನಿಷನ್ ಅದು. ಯಾವ ಟೈಮ್ ಎಸ್ಟಿಮೇಟು ನಿಮಗೆ ಆಕ್ಟಿವಿಟಿಲಿ ಯಾವುದೇ ಥರ ಹರ್ಡಲ್ಸ್ ಇರದೇ ಇದ್ದಾಗ ತಗೊಳ್ಳುವಂತಹ ಟೈಮ್? ಈಸ್ ಇಟ್ ಆಪ್ಟಿಮಿಸ್ಟಿಕ್, ಪಿಸಿಮಿಸ್ಟಿಕ್, ಮೋಸ್ಟ್ ಲೈಕ್ಲಿ ಆರ್ ಎಕ್ಸ್ಪೆಕ್ಟೆಡ್ ಟೈಮ್? ಎಕ್ಸ್ಪೆಕ್ಟೆಡ್ ಟೈಮ್ ಅಂದರೆ ಫೈನಲ್ ಟೈಮು. ಇದು ಮೂರಲ್ಲಿ ಯಾವುದು? ಯಾವುದೇ ಥರ ಹರ್ಡಲ್ಸ್ ಇಲ್ಲದೆ ಇದ್ದಾಗ ಆಗುವಂಥ ಟೈಮ್ಗೆ ನಾವು ಆಪ್ಟಿಮಿಸ್ಟಿಕ್ ಟೈಮ್ ಅಂತ ಕರಿತೀವಿ. ಪೆಸಿಮಿಸ್ಟಿಕ್ ಟೈಮ್ ಅಂತ ಹೇಳಿದ್ರೆ
ಸೊ ನಿಮ್ಗೆ ಏನಾದರೂ ಏನು ನೀವು ಪ್ರಾಬ್ಲಮ್ ಆದಾಗ ಎಕ್ಸ್ಟ್ರಾ ಟೈಮ್ ತೊಗೊಂಡ್ರೆ ಅದಕ್ಕೆ ಪೆಸಿಮಿಸ್ಟಿಕ್ ಟೈಮ್ ಅಂತ ಕರಿತೀವಿ, ಹರ್ಡಲ್ಸ್ ಆದಾಗ. ಸೊ ಓವರ್ ಆಲ್ ಪ್ರಾಜೆಕ್ಟ್ ಅಚೀವ್ಮೆಂಟ್ಸನ್ನು ಡಿಫೈನ್ಡ್ ಪರ್ಫಾರ್ಮೆನ್ಸ್ ಮೆಜರ್ ಮಾಡೋದಕ್ಕೆ ನಾವು ಲಾಸ್ಟ್ ಫೇಸ್ ಏನಂತ ಕರಿತೀವಿ. ಸೊ ಇನಿಸಿಯೇಷನ್ ಇದೆ, ಎಕ್ಸಿಕ್ಯೂಷನ್ ಇದೆ, ಪ್ಲಾನಿಂಗ್ ಇದೆ, ಅದೆಲ್ಲ ನಿಮಗೆ ಸ್ಟಾರ್ಟಿಂಗ್ 3 ಫೇಸಸ್ಸು. ಪ್ರಾಜೆಕ್ಟ್ ಕ್ಲೋಸರ್ ಅಂದರೆ ಎಂಡ್ ಸ್ಟೇಜಲ್ಲಿ ಮಾಡುವಂಥದ್ದು. ಓವರ್ ಆಲ್ ಅಚೀವ್ಮೆಂಟ್ಸ್ನ ರಿಪೋರ್ಟ್ ಮಾಡಿ ನೀವು ಏನು ಮೆಜರ್ ತೊಗೊಂಡಿದ್ರಿ, ಸ್ಟಾರ್ಟಿಂಗ್ ಪ್ಲ್ಯಾನ್ ಮಾಡಿದ್ರಿ, ಅದಕ್ಕೆ ಸರಿಯಾಗಿದೆಯಲ್ವಾ ಅಂತ ಚೆಕ್ ಮಾಡೋದಕ್ಕೆ ಪ್ರಾಜೆಕ್ಟ್ ಕ್ಲೋಸರ್ ಅಂತ ಕರಿತೀವಿ. ನೆಟ್ವರ್ಕ್ ಅನಾಲಿಸಿಸ್ದು ಆಬ್ಜೆಕ್ಟಿವ್ ಕೇಳ್ತಾ ಇದ್ದಾರೆ. ಟು ಮಿನಿಮೈಸ್ ದ ಪ್ರಾಜೆಕ್ಟ್ ಟೋಟಲ್ ಡ್ಯೂರೇಷನ್, ಟು ಮಿನಿಮೈಸ್ ದ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್, ಪ್ರೊಡಕ್ಷನ್ ಡಿಲೇಸ್ ಅಥವಾ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್. ಸೊ ಆ್ಯಸ್ ದ ನೇಮ್ ಇಂಡಿಕೇಟ್ಸ್, ಇಲ್ಲಿ ಯಾವುದೇ ಥರ ಕಾಸ್ಟ್ನ ರಿಡ್ಯೂಸ್ ಮಾಡಲ್ಲ, ಡಿಲೇ ಮಾಡೋದಿಲ್ಲ, ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ನ ಮಿನಿಮೈಸ್ ಮಾಡೋದಿಲ್ಲ. ಇಟ್ ವಿಲ್ ಮಿನಿಮೈಸ್ ದ ಟೋಟಲ್ ಪ್ರಾಜೆಕ್ಟ್ ಡ್ಯೂರೇಷನ್, ಅಂದರೆ ನಿಮಗೆ ಜಾಸ್ತಿ ದಿನ ತಗೊಳ್ಳುವಂತಹ ಟೈಮ್ನ ಕಡಿಮೆ ದಿನಕ್ಕೆ ಮಾಡುವಂಥದ್ದು. ಇನ್ನು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಗೆ ಬಂದರೆ ಸ್ಮಾರ್ಟ್ ಅಗೈನ್ ಗೋಲ್ ಬಗ್ಗೆ ಕ್ವಶನ್ ಇದೆ ಒಂದು. ಅಲ್ಲಿ ಯಾವುದು ನಾಟ್ ಅ ಕೀ ಕಾಂಪೊನೆಂಟ್ ಅಂತ ಕೇಳಿದ್ದಾರೆ. ಸೊ ಟೈಮ್ ಬೌಂಡ್ ಕೀ ಕಾಂಪೊನೆಂಟ್, ಅಚೀವಬಲ್ ಕೀ ಕಾಂಪೊನೆಂಟ್, ಸ್ಪೆಸಿಫಿಕ್ ಕೀ ಕಾಂಪೊನೆಂಟ್, ಬಟ್ ರ್ಯಾಂಡಮ್ ಇಸ್ ನಾಟ್ ಅ ಕೀ ಕಾಂಪೊನೆಂಟ್. ದ ಪ್ರೋಸೆಸ್ ಆಫ್ ಕರೆಕ್ಟಿಂಗ್ ಆ್ಯಂಡ್ ರೆಕ್ಟಿಫೈಯಿಂಗ್ ಎರರ್ ಅಂದರೆ ಅದಕ್ಕೆ ಏನಂತ ಕರಿತೀವಿ? ಅದಕ್ಕೆ ಪ್ರಾಜೆಕ್ಟ್ ರಿವ್ಯೂ ಅಂತ ಕರಿತೀವಿ. ರಿವ್ಯೂವಲ್ಲಿ ನಿಮಗೆ ಅದನ್ನು ಕರೆಕ್ಟ್ ಮಾಡ್ತೀರಿ ಮತ್ತು ಅದನ್ನು ಎರರ್ಸ್ನ ರೆಕ್ಟಿಫೈ ಮಾಡ್ತೀರಿ. ಅದಕ್ಕೆ ನಾವು ಪ್ರಾಜೆಕ್ಟ್ ರಿವ್ಯೂ ಅಂತ ಕರಿತೀವಿ. ಸೊ ವಿ ಹ್ಯಾವ್ ದ ಪ್ರಾಬ್ಲಮ್ ಹಿಯರ್. ಲಾಸ್ಟ್ ಇಯರ್ ಆಪ್ಟಿಮಿಸ್ಟಿಕ್ ಟೈಮ್ ಕೊಟ್ಟಿದ್ದಾರೆ, ಪೆಸಿಮಿಸ್ಟಿಕ್ ಟೈಮ್ ಕೊಟ್ಟಿದ್ದಾರೆ, ಮೋಸ್ಟ್ ಲೈಕ್ಲಿ ಟೈಮ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಾರ್ಮುಲಾ ಹಾಕಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಅಗೈನ್ ದ ಸೇಮ್ ಫಾರ್ಮುಲಾ ಯು ಕ್ಯಾನ್ ಯೂಸ್. ಸೊ TE is equal to T0 plus 4TM plus TP divided by 6 ಮಾಡಿ ವಿಲ್ ಗೆಟ್ 6 days. ದಟ್ ಈಸ್ ನೋಡಿ, ಮೋಸ್ಟ್ ಲೈಕ್ಲಿ ಟೈಮ್ಗೆ 4 times ಮಲ್ಟಿಪ್ಲೈ ಮಾಡಿ, 6 4 24 plus 8 32 plus 4 36 divided by 6, that is 6 days. ಸೊ 3D ಮೂವಿ ಇಲ್ಲಿ ಯೂಶುವಲಿ ಆಗ್ಮೆಂಟೆಡ್ ರಿಯಾಲಿಟಿ ಎಲ್ಲ, ಅದು ವರ್ಚುವಲ್ ರಿಯಾಲಿಟಿ, ಬಟ್ ಸಮ್ಟೈಮ್ಸ್ ಅದಕ್ಕೆ ಆಗ್ಮೆಂಟೆಡ್ ರಿಯಲ್ ವರ್ಲ್ಡ್ ಡೇಟಾನು ಬೇಕಾಗಿರೋದ್ರಿಂದ ಸೊ ಫಸ್ಟ್ 3 ಆಪ್ಷನ್ಸ್ನ ನೀವು ಸರಿ ಅಂತ ತಗೋಬಹುದು ಫಾರ್ ದಿಸ್ ಕ್ವಶನ್. ಸೊ ದಿಸ್ ಇಸ್ ಅಬೌಟ್ ದ ಲಾಸ್ಟ್ ಚಾಪ್ಟರ್. ಐ ಹೋಪ್ ಎಲ್ರಿಗೂ ಎಲ್ಲ ಕ್ವಶನ್ಸು ಒಂದಷ್ಟು ನಿಮಗೆ ಪ್ರಿಪ್ರೇಷನ್ ಅದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಡೋಂಟ್ ಫರ್ಗೆಟ್ ಟು ಶೇರ್ ಟು ಯುವರ್ ಫ್ರೆಂಡ್ಸ್. ದೇ ಆಲ್ಸೋ ಕ್ಯಾನ್ ಈಸಿಲಿ ಸಕ್ಸಸ್ ಇನ್ PMS 20/20 ತಗೊಳ್ಳಿ ಅಂತ ನಾನು ಎಲ್ರಿಗೂ ವಿಶ್ ಮಾಡ್ತಾ, ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ 5 ಚಾಪ್ಟರ್ಸ್ ಅಂತ ಅಂದ್ಕೊಂಡು I'm going to end my video. Thanks for watching whole PMS session. I'm going to explain SNDA also. If you want, you can comment in a comment box if you need SNDA ಅಥವಾ statistics and analytics 20 marks do ಇದೇ ಥರ ಬೇಕು ಅಂದರೆ, or any other chapters, you can message me for your requirement. I'll definitely do it. Otherwise PMS is enough. 20 marks ಮಾಡಿದ್ದೀನಿ, you can go with this and get good score ಅಂತ ಹೇಳ್ತಾ, thanks for watching. So all the best for you for PMS.